ಬಾಯಿಗಳು ಮುಚ್ಚಲ್ಪಟ್ಟಿರುವಾಗ ನಾನು ಹೇಳ್ತೀನಿ, ಮುಚ್ಚಲ್ಪಟ್ಟ ಬಾಯಿಗಳು ನಿಮ್ಮ ಜೀವಿತದಲ್ಲಿ ಆಧ್ಯಾತ್ಮಿಕ ರೀತಿಯಲ್ಲಿ ಎಲ್ಲ ಮುಚ್ಚಲ್ಪಟ್ಟಿರುತ್ತದೆ. ಕೆಲವರು ಸುಮ್ಮನೆ ಕೂತಿರುತ್ತೀರಾ, ನಾನು ಹೇಳ್ತೀನಿ ನೀವು ಸುಮ್ಮನೆ ಕೂತಿಲ್ಲ, ನಿಮಗೆ ಒಂದು ಬಿಡುಗಡೆ ಬೇಕು. ಮುಚ್ಚಲ್ಪಟ್ಟ ಬಾಯಿ ಇಟ್ಕೊಂಡಿರುವವರು ಬಂಧನಗಳಲ್ಲಿ ಇದ್ದಾರಂತ ಅರ್ಥ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮ ಬಾಯಿ ತೆರೆಯದೇ ಇರುವಾಗ ನಿಮ್ಮ ಆಶೀರ್ವಾದಗಳೆಲ್ಲ ಕ್ಲೋಸ್ ಆಗಿರುತ್ತದೆ, ಮುಚ್ಚಲ್ಪಟ್ಟಿರುತ್ತದೆ. ಹಾಗಾದ್ರೆ ಈ ದಿವಸದಲ್ಲಿ ನೀವು ಯಾರು ಬಂದ ಹಾಗೆ ಹೋಗುವುದು ದೇವರ ಚಿತ್ತ ಅಲ್ಲ. ಆಮೆನ್. ಎಲ್ಲರೂ ದೇವರು ನಿಮಗೋಸ್ಕರ ಇಟ್ಟಿರುವ ಆಶೀರ್ವಾದಗಳನ್ನು, ಬಿಡುಗಡೆಗಳನ್ನು ಹೊಂದಿಕೊಂಡು ಹೋಗುವುದು ದೇವರ ಚಿತ್ತವಾಗಿದೆ. ಆತನು ಸಿದ್ಧವಾಗಿ ಬಂದಿದ್ದಾರೆ. ಆಮೇಲೆ ದೇವರಲ್ಲಿ ಯಾವುದೇ ವಿಧವಾದ ತಡೆಗಳು ಇಲ್ಲ. ಆಮೇಲೆ ದೇವರು ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿಯನ್ನು ಬೇಕಾದರೂ ಮುಟ್ಟಬಹುದು. ನಿಮಗೆ ಬಿಡುಗಡೆಗಳಿಗೋಸ್ಕರ ಪ್ರತ್ಯೇಕವಾಗಿ ಪ್ರಾರ್ಥನೆಗಳು ಬೇಕಾಗಿಲ್ಲ. ನೀವು ಈ ವಾಕ್ಯವನ್ನು ಗಮನಿಸುವಾಗಲೇ ನಿಮ್ಮ ಜೀವನಗಳಲ್ಲಿ ಬಿಡುಗಡೆಗಳು ಆಗುತ್ತಾ ಇರುತ್ತದೆ. ಆ ಒಂದು ನಂಬಿಕೆಯೊಂದಿಗೆ ನೀವು ದೇವರ ವಾಕ್ಯವನ್ನು ಕೇಳಬೇಕಾಗುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ಯೇಸು ಕ್ರಿಸ್ತು ಮರಣವನ್ನು ಗೆದ್ದಾತನು, ಪುನರುತ್ಥಾನವನ್ನು ಹೊಂದಿದ ದೇವರು. ಈಗಲೂ ಆತನು ಜೀವಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಬಗ್ಗೆ ಮಾತನಾಡುವಾಗ ಆತನ ಮರಣವನ್ನು ಬಗ್ಗೆ ಮಾತನಾಡಕ್ಕಾಗದೆ ಇರಲಿಕ್ಕಾಗುವುದಿಲ್ಲ. ಯೇಸು ಕ್ರಿಸ್ತನ ಮರಣ ಇಲ್ಲದೆ ಇರುವಾಗ ಪುನರುತ್ಥಾನ ಕೂಡ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮರಣ ಇಲ್ಲದೆ ಪುನರುತ್ಥಾನ ಇಲ್ಲ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವ ಎಲ್ಲ ಮಾನವ ಕುಲಕ್ಕೋಸ್ಕರ ಆತನ ಜೀವವನ್ನೇ ಕೊಟ್ಟರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ನಂತರ ಆತನು ಪುನರುತ್ಥಾನ ಹೊಂದಿದನು 3ನೇ ದಿವಸದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪುನರುತ್ಥಾನವನ್ನು ನೋಡಬೇಕಾದರೆ ಅದರ ಮುಂಚಿತವಾಗಿ ಮರಣ ಕೂಡ ಅಗತ್ಯವಾಗಿದೆ. ಹಲ್ಲೆಲೂಯಾ, ಅರ್ಥ ಆಗ್ತಾ ಇದೆಯಾ? ಪುನರುತ್ಥಾನ ಶಕ್ತಿಯನ್ನು ನಮ್ಮ ಜೀವನಗಳಲ್ಲಿ ನಾವು ಅನುಭವಿಸಬೇಕಾದರೆ ಅದಕ್ಕೆ ಮುಂಚಿತವಾಗಿ ಮರಣ ಅನ್ನುವಂಥದ್ದು ಅವಶ್ಯಕವಾಗಿದೆ. இயேசுவினுடைய உயிர்த்தெழுந்த வல்லமையை நம்முடைய வாழ்க்கையிலே அனுபவிக்க வேண்டும் என்று சொன்னால் அவருடைய மரணம் நமக்கு அவசியமானது. ಗಮನಿಸ್ತಾ ಇದ್ದೀರಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪೌಲನು ಹೀಗೆ ಬರೆಯುತ್ತಾರೆ, ನಾವು ಆತನ ಮರಣದೊಂದಿಗೆ ಬಾಳುಕಾರರಾಗುವಾಗ ಆತನ ಪುನರುತ್ಥಾನದಲ್ಲೂ ಬಾಳುಕಾರರಾಗುತ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನ ಮರಣದಲ್ಲಿ ಬಾಳುಗಾರಿಕೆ ಇಲ್ಲದೆ ಇರುವಾಗ ಆತನ ಪುನರುತ್ಥಾನದಲ್ಲಿ ಕೂಡ ನಮಗೆ ಬಾಳುಗಾರಿಕೆ ಇರುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಬಾಳುಗಾರಿಕೆ ಅಂದ್ರೆ ಏನು? ನಾವು ಈ ಲೋಕಕ್ಕೆ ಸತ್ತೋಗುವಾಗ, ಈ ಲೋಕದ ಸಂಪ್ರದಾಯಗಳಿಗೆ ಸತ್ತೋಗುವಾಗ ಯೇಸುವಿನ ಪುನರುತ್ಥಾನದ ಶಕ್ತಿ ನಮ್ಮಲ್ಲಿ ಕ್ರಿಯೆ ಮಾಡುತ್ತದೆ. ಹಲ್ಲೆಲೂಯಾ. ಯಾರು ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದಂದ್ರೆ ಲೋಕಕ್ಕೆ, ಲೋಕದ ಸಂಪ್ರದಾಯಗಳಿಗೆ ಸತ್ತೋದವರು. ಆಮೆನ್, ಹಲ್ಲೆಲೂಯಾ. ಪೌಲನು ಹೀಗೆ ಬರೆಯುತ್ತಾನೆ, ನಾನು ದಿನಾಲು ಸಾಯುವವನಾಗಿದ್ದೇನೆ, ದಿನನಿತ್ಯವೂ ನಾನು ಸಾಯುವವರಾಗಿದ್ದೇನೆ. ಸಾಯುವವರು ಪುನರುತ್ಥಾನದ ಶಕ್ತಿಯಲ್ಲಿ ತುಂಬಿದವರಾಗಿರುತ್ತಾರೆ. ಯಾವುದಕ್ಕೆ? ಭೌತಿಕವಾಗಿ ಸಾಯುವುದನ್ನು ಬಗ್ಗೆ ವಾಕ್ಯ ಹೇಳುತ್ತಾ ಇಲ್ಲ. ಆತ್ಮದಲ್ಲಿ, ಲೋಕದ ಸಂಪ್ರದಾಯಗಳಲ್ಲಿ, ನಮ್ಮ ದೇಹದ ಕ್ರಿಯೆಗಳಲ್ಲಿ ಈ ಲೋಕಕ್ಕೆ ಸತ್ತೋದವರು ಪುನರುತ್ಥಾನದ ಶಕ್ತಿಗೆ ಭಾಗವಹಿಸುವವರಾಗಿರುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈ ಪುನರುತ್ಥಾನದ ಶಕ್ತಿ ಇವತ್ತು ನಮ್ಮೆಲ್ಲರನ್ನು ಆವರಿಸಿಕೊಳ್ಳಲಿ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದಿಂದ ಕೆಲವೊಂದು ಕಾರ್ಯಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ. ಇಲ್ಲಿ 3 ವಿಧವಾದ ಜನರನ್ನು ನೋಡುತ್ತೇವೆ. ಅವರೆಲ್ಲರೂ ಯೇಸು ಕ್ರಿಸ್ತನ ಶಿಷ್ಯರು. ಹೆಂಗಸರು, ಮಗ್ದಲನ ಮರಿಯಳು, ಆಕೆಯ ಜೊತೆಯಲ್ಲಿದ್ದ ಕೆಲವರ ಹೆಂಗಸರು, ಅವರ ಅನುಭವಗಳನ್ನು ಬಗ್ಗೆ ನಾವು ನೋಡುತ್ತೇವೆ. ಆ ನಂತರ ಎಮ್ಮಾವು ದಾರಿಯಲ್ಲಿ ನಡೆಯುತ್ತಾ ಇದ್ದ ಶಿಷ್ಯರು, ಅವರ ಅನುಭವಗಳು ಈ 24ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಆ ನಂತರ ಅಪೊಸ್ತಲರ ಅನುಭವಗಳು. 3 ಜನರು ಯಾರು? ದೇವರ ಶಿಷ್ಯರು.
ಮೂರು ಜನರಿಗೂ ಮೂರು ವಿಧವಾದ ಅನುಭವಗಳಿವೆ. ಆ ಮೂರು ವಿಧವಾದ ಅನುಭವಗಳಲ್ಲಿ ಕರ್ತನ ಪುನರುತ್ಥಾನದ ಶಕ್ತಿ ಹೇಗೆ ಅವರನ್ನು ಬದಲಾಯಿಸಿತ್ತು, ಯಾವ ರೀತಿಯಲ್ಲಿ ಕ್ರಿಯೆ ಮಾಡಿತ್ತು, ಅದೇ ಕಾರ್ಯಗಳು ಇವತ್ತು ನಮ್ಮಲ್ಲಿ ಕೂಡ ಕರ್ತನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 24ನೇ ಅಧ್ಯಾಯದಲ್ಲಿ ಮೊದಲನೇ ವಾಕ್ಯದಿಂದ ಹೋಗಿ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿವಸದಲ್ಲಿ ಇನ್ನೂ ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ್ದ ಇಬ್ಬರು ಪುರುಷರು ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬದುಕಿರುವವರನ್ನು ಸತ್ತವರೊಳಗೆ ಹುಡುಕುವುದು ಏನು? ಕೆಲವು ಸ್ತ್ರೀಯರು, ಇವರು ಯೇಸು ಸ್ವಾಮಿಯನ್ನು ಬಹಳವಾಗಿ ಪ್ರೀತಿ ಮಾಡಿದ ಸ್ತ್ರೀಯರು. ಯೇಸು ಕ್ರಿಸ್ತನಿಗೆ ಇವರು ಸೇವೆ ಮಾಡಿದರು. ಇವರ ಸೇವೆ ಯಾವ ರೀತಿಯ ಸೇವೆಯಾಗಿತ್ತಂದ್ರೆ, ವಾಕ್ಯ ಹೇಳುತ್ತದೆ, ಅವರಿಗೆ ಕೊಡಲ್ಪಟ್ಟ ಆಸ್ತಿ ಪಾಸ್ತಿಗಳಿಂದ ಯೇಸು ಕ್ರಿಸ್ತನಿಗೆ ಸೇವೆ ಮಾಡುತ್ತಾ ಇದ್ರು. ಹಲ್ಲೆಲೂಯಾ. ಯೇಸುವಿನ ಮೇಲೆ ಬಹಳ ಪ್ರೀತಿಯುಳ್ಳ ಸ್ತ್ರೀಯರು ಈಗ ಯೇಸು ಸ್ವಾಮಿ ಮೇಲೆ ಇರುವ ಪ್ರೀತಿಯಿಂದ ಯೇಸು ಕ್ರಿಸ್ತನ ದೇಹವನ್ನು ಹುಡುಕಿ ಆ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನು ಹಚ್ಚುವುದಕ್ಕಾಗಿ ಆ ಮುಂಜಾನೆ ಸಮಯದಲ್ಲಿ ಹುಡುಕಿ ಬರುತ್ತಾ ಇದ್ದಾರೆ. ಆ ದೇಹಕ್ಕೆ ದ್ರವ್ಯಗಳನ್ನು ಹಚ್ಚುವಂಥದ್ದು ಅದು ಒಂದು ಆರಾಧನೆಯ ಅನುಭವವಾಗಿದೆ. ಹಲ್ಲೆಲೂಯಾ. ಅದು ಸತ್ತವರಿಗೆ ಕೊಡಲ್ಪಡುವ ಮರ್ಯಾದೆ, ಬೆಲೆ ಮತ್ತು ಮಾಡಲ್ಪಡುವ ಆರಾಧನೆ. ಹಲ್ಲೆಲೂಯಾ. ಇವರಿಗೆ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇತ್ತು. ಆ ಪ್ರೀತಿ ಏನು ಮಾಡಿತ್ತು? ಶಿಷ್ಯರೆಲ್ಲ ಭಯಗಳಿಂದ, ಗಲಿಬಿಲಿಯಿಂದ ಅವರನ್ನು ಅಡಗಿಸಿಕೊಳ್ಳುವಾಗ ಇವರು ಸ್ತ್ರೀಯರಾಗಿದ್ದರು ಧೈರ್ಯವಾಗಿ ಯೇಸುವನ್ನು ಹುಡುಕಿ ಬಂದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಬೇರೆ ಶಿಷ್ಯರೆಲ್ಲ ಏನು ಮಾಡುತ್ತಾ ಇದ್ದಾರೆ? ಅವರನ್ನು ಅವರು ಅಡಗಿಸಿಕೊಳ್ಳುತ್ತಾರೆ. ಯಾಕೆಂದರೆ ಅಲ್ಲಿರುವ ರಾಜಕೀಯದಲ್ಲಿ ಅವರಿಗೆ ಬಂದಂತ ಭಯಗಳು, ಯಾರಾದರೂ ನಮ್ಮನ್ನು ಮಾಡಬಹುದು, ಯಾಕೆಂದ್ರೆ ನಾವು ಯೇಸುವಿನ ಜೊತೆಯಲ್ಲಿ ಇದ್ದವರು, ನಮಗೆ ಏನಾದರೂ ಸಮಸ್ಯೆಗಳು ಆಗಬಹುದೆಂದು ಅವರು ಅಡಗಿಕೊಳ್ಳುವಾಗ ಈ ಸ್ತ್ರೀಗಳಿಗೆ ಯಾವುದೇ ವಿಧವಾದ ಭಯ ಇಲ್ಲದೆ ಆತನನ್ನು ಹುಡುಕಿ ಬರುತ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ಹುಡುಕಿ ಬಂದಾಗ ಅವರ ದೇಹವನ್ನು ನೋಡುವಾಗ ಯೇಸು ಕ್ರಿಸ್ತನ ದೇಹ ಆ ಸಮಾಧಿಯಲ್ಲಿ ಇಲ್ಲ. ಅಲ್ಲಿ ದೇವದೂತನು ಹೇಳುವಂತ ಮಾತು, ನೀವು ಜೀವವಂತವಾಗಿ ಇರುವವರನ್ನು ಸತ್ತವರೊಳಗೆ ಹುಡುಕುವುದು ಹೇಗೆ? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಕರಗಳನ್ನು ತಟ್ಟಿ ನಾವು ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿಲ್ಲದೆ ಇರುವಾಗ ನಮ್ಮ ಪ್ರಸಂಗ ವ್ಯರ್ಥ, ನಿಮ್ಮ ನಂಬಿಕೆಯೂ ವ್ಯರ್ಥ. ಪೌಲನು ಹೀಗೆ ಕೊರಿಂಥದವರಿಗೆ ಬರೆಯುವಾಗ ಬರೆಯುತ್ತಾರೆ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿಲ್ಲ ಅಂದ್ರೆ ನಾವು ಪ್ರಸಂಗ ಮಾಡುವುದು ವ್ಯರ್ಥವಾಗುತ್ತದೆ, ನೀವು ಆತನನ್ನು ನಂಬುವುದು ವ್ಯರ್ಥವಾಗುತ್ತದೆ. ಆದರೆ ನಾವು ಮಾಡುವುದು ವ್ಯರ್ಥ ಅಲ್ಲ, ಯಾಕೆಂದ್ರೆ ನಾವು ಆರಾಧಿಸುವ ಕರ್ತನು ಜೀವಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೋಬನು ಹೀಗೆ ಹೇಳುತ್ತಾನೆ, ನಾನು ನಂಬಿದವನು ಇಂಥವನೆಂದು ನಾನು ಬಲ್ಲೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಜೀವಿಸುವ ಕರ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಸತ್ತೋದ ಒಬ್ಬ ವ್ಯಕ್ತಿಯಲ್ಲ, ಆತನು ಮರಣವನ್ನು ಗೆದ್ದವನು, ಆತನು ಜೀವಿಸುವ ದೇವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ಇವರ ಅನುಭವ ಏನಿತ್ತು? ಯೇಸುವಿನ ಮೇಲೆ ಪ್ರೀತಿ ಇತ್ತು, ಆದರೆ ಇವರ ಅನುಭವ ಏನಾಗಿತ್ತು? ಜೀವಿಸುವಂತ ದೇವರನ್ನು ಸತ್ತವರ ಮಧ್ಯದಲ್ಲಿ ಹುಡುಕುವಂತ ಒಂದು ಅನುಭವವಾಗಿತ್ತು.
ಇವತ್ತು ಅನೇಕ ದೈವ ಮಕ್ಕಳ ಅನುಭವ ಕೂಡ ಇದೆ. ಜೀವಿಸುವ ದೇವರನ್ನು ಸತ್ತವರ ಮಧ್ಯದಲ್ಲಿ ಹುಡುಕುವ ಅನುಭವ. ದೇವರು ಇವತ್ತು ಆ ಅನುಭವಗಳನ್ನು ಬದಲಾಯಿಸುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸತ್ತವರ ಅಲ್ಲ ನಮ್ಮ ದೇವರು, ಜೀವಿಸುವ ದೇವರು. ಜೀವಿಸುವ ದೇವರನ್ನು ಜೀವಿಸುವ ರೀತಿಯಲ್ಲಿ, ಆತನು ಎದುರು ನೋಡುವ ರೀತಿಯಲ್ಲಿ ಹುಡುಕುವಾಗ ಮಾತ್ರ ಕಂಡುಕೊಳ್ಳುವುದು ಸಾಧ್ಯವಾಗುತ್ತೆ. ನಮಗೆ ಇಷ್ಟ ಬಂದ ರೀತಿಯಲ್ಲಿ ದೇವರನ್ನು ಹುಡುಕುವುದು ಸಾಧ್ಯವಾಗುವುದಿಲ್ಲ. ನಾವು ಅನುಕೊಳ್ಳುವ ರೀತಿಯಲ್ಲಿ, ನಮಗೆ ಅನುಕೂಲವಾಗಿ ತೋರುವ ರೀತಿಗಳಲ್ಲಿ ಆತನನ್ನು ಹುಡುಕುವಾಗ ಆತನು ಸಿಗುವುದೂ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಆತನು ಜೀವಿಸುವ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನು ಸತ್ತವರ ಮಧ್ಯದಲ್ಲಿ ಹುಡುಕುವಾಗ ಆತನು ಅಲ್ಲಿ ಇರುವುದಿಲ್ಲ. ಯಾಕೆ ಈ ಅನುಭವ ಅವರ ಜೀವಿತದಲ್ಲಿ ಬಂತು ಅನ್ನುವಾಗ 8ನೇ ವಾಕ್ಯ 7-8 ಓದಿ. ಆತನು ಇನ್ನು ಗಲಿಲಾಯದಲ್ಲಿದ್ದಾಗ ಮನುಷ್ಯ ಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂಬುದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂತಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೂ ತಿಳಿಸಿದರು. ಸ್ತ್ರೀಯರು ಆತನ ಮಾತನ್ನು ನೆನಪಿಗೆ ತಂದುಕೊಂಡು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೇಳ್ರಿ, ನೆನಪಿಗೆ ತಂದುಕೊಂಡು, ನೆನಪಿಗೆ ತಂದುಕೊಂಡು. ನೀವು ಎಲ್ಲರೂ ನೆನಪು ಮಾಡ್ತಾ ಇದ್ದೀರಾ ಅಲ್ವಾ? ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀರಾ? ನೆನಪು ಮಾಡದೆ ಯಾರಾದರೂ ಇದ್ದೀರಾ? நாம் எல்லாரும் ஏதோ ஒரு காரியத்தை நினைவு கூறுகிறோம். நினைவு கூறாம மனுஷனுடைய சிந்தனை கிடையாது. ಮನುಷ್ಯನ ಚಿಂತೆ ಸುಮ್ಮನೆ ಇರಕ್ಕಾಗುವುದಿಲ್ಲ. ಏನೋ ಒಂದು ಯೋಚನೆ ನಿಮ್ಮ ಚಿಂತೆಗಳಲ್ಲಿ ಇರುತ್ತಾನೆ ಇದೆ. ಯಾವುದೋ ಒಂದು ಕಾರ್ಯಗಳನ್ನು ಬಗ್ಗೆ ನೀವು ಚಿಂತಿಸುವವರಾಗಿದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಎಲ್ಲರೂ ಕುಳಿತಿದ್ದೀರಾ, ಆದರೆ ಎಷ್ಟು ಜನರು ನಿಜವಾಗಲೂ ಇಲ್ಲಿ ಇದ್ದೀರಾ, ನಿಜವಾಗಲೂ ವಾಕ್ಯಗಳನ್ನು ಕೇಳುತ್ತಾ ಇದ್ದೀರಾ, ಅದು ನಿಮಗೆ ಮಾತ್ರ ಗೊತ್ತು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಚಿಂತೆಗಳು ಸುಮ್ಮನೆ ಇರೋದಿಲ್ಲ. ಎಷ್ಟೋ ಚಿಂತೆಗಳು ಒಂದು ನಿಮಿಷದಲ್ಲಿ ಮನುಷ್ಯನ ಆ ಮೈಂಡ್ ಅಲ್ಲಿ ಬರ್ತಾ ಹೋಗ್ತಾ ಇರ್ತದೆ. ಈ ಸ್ತ್ರೀಯರು ಯೇಸುವಿನ ಮೇಲೆ ಪ್ರೀತಿ ಇದ್ದದ್ದು ನಿಜ, ಆದರೆ ಸತ್ತವರ ಮಧ್ಯದಲ್ಲಿ ಹುಡುಕುವಂತ ಅನುಭವ ಇವರ ಜೀವಿತದಲ್ಲಿ ಯಾಕೆ ಬಂತು? ಯಾಕೆಂದರೆ ಇವರು ನೆನಪು ಮಾಡಿದ ಕಾರ್ಯಗಳು ಯೇಸು ಕ್ರಿಸ್ತನ ಮಾತುಗಳಾಗಿ ಇರಲಿಲ್ಲ, ಅವರು ನೋಡುವ ಪರಿಸ್ಥಿತಿಗಳಾಗಿತ್ತು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕ ದೈವ ಮಕ್ಕಳು ಸತ್ತೋಗಿರುವ ಕಾರ್ಯಗಳನ್ನು ಹುಡುಕುವ ಅನುಭವದಲ್ಲಿ ಇದ್ದಾರೆ. ಸಭೆಗೆ ಬರುವುದರಿಂದ ನೀವು ಜೀವಿಸುವ ದೇವರನ್ನು ಹುಡುಕಿ ಬರುತ್ತಾ ಇದ್ದೀರಿ ಎಂದು ಅರ್ಥ ಅಲ್ಲ. ಸಭೆ ಒಳಗೆ ಕೂತುಕೊಂಡ್ರು ಹುಡುಕುವಂಥದ್ದು ಸತ್ತೋಗಿರುವ ಅನುಭವಗಳಾಗಿರಬಹುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ನೀವು ಬರುವಂಥದ್ದು ಜೀವಿಸುವಂತ ದೇವರನ್ನು ಹುಡುಕುವವರಾಗಿ ಬರಬೇಕು. ಯೇಸುವಿನ ಮೇಲೆ ಪ್ರೀತಿ ಇರುವುದಕ್ಕೆ ನೀವೆಲ್ಲರೂ ಬಂದು ಕೂತಿದ್ದೀರಾ, ಹೌದಾ ಇಲ್ವಾ? ನಿಮ್ಮೆಲ್ಲರಿಗೂ ಯೇಸುವಿನ ಮೇಲೆ ಪ್ರೀತಿ ಇದೆಯಾ? ಇದೆಯಾ ಇಲ್ವಾ? ನಂಬುತ್ತಾ ಇದ್ದೀರಾ? ಅದಕ್ಕೆ ನೀವು ಈ ಸಭೆ ಒಳಗೆ ಬಂದಿದ್ದೀರಾ. ಆದರೆ ಅಲ್ಲಿಗೆ ನಿಲ್ಲುವಂತ ಅನುಭವ ಅಲ್ಲ. ಈ ಸ್ತ್ರೀಗಳು ಕೂಡ ಯೇಸುವನ್ನು ಪ್ರೀತಿಸುವ ಸ್ತ್ರೀಗಳೇ, ಆದರೆ ಅವರ ಅನುಭವಗಳು ಸತ್ತೋಗಿರುವ ಕಾರ್ಯಗಳನ್ನು ಹುಡುಕುವ ಅನುಭವ. ಕಾರಣ ಏನು? ಯೇಸು ಸ್ವಾಮಿ ಜೀವಿಸುವಾಗ ಅವರಿಗೆ ಹೇಳಿದ ಮಾತುಗಳೆಲ್ಲವನ್ನು ಅವರು ಮರೆತು ಬಿಟ್ರು. ಯೇಸು ಸ್ವಾಮಿ ಏನು ಹೇಳಿದ್ರು? ನಾನು ಸತ್ತೋಗಬೇಕಾಗಿರುವುದು ಅದು ಅಗತ್ಯ, ನಾನು ಸತ್ತೋಗಲೇಬೇಕು, ಆದರೆ ನಾನು 3ನೇ ದಿವಸದಲ್ಲಿ ಎದ್ದು ಬರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಗಲಿಲಾಯದಲ್ಲಿ ಇದ್ದಾಗ ಯೇಸು ಕ್ರಿಸ್ತನು ಈ ಮಾತುಗಳನ್ನು ಅವರಿಗೆ ಹೇಳಿದರು. ಆದ್ರೆ ಈ ಮಾತುಗಳನ್ನು ಆ ಸ್ತ್ರೀಯರು ಏನ್ ಮಾಡಿದರು? ಮರೆತು ಬಿಟ್ಟರು. ಇವತ್ತು ನಿಮ್ಮ ಜೀವನಗಳಲ್ಲಿ ಮರಣದ ಅನುಭವಗಳು ಬರುವುದಕ್ಕೆ ಕಾರಣಗಳು ಏನು? ಹಲ್ಲೆಲೂಯಾ. ಯಾಕೆ ಮರಣದ ಬಂಧನಗಳು ಬರಕ್ಕೆ ಕಾರಣ?
ಯೇಸುವಿನ ಮಾತುಗಳನ್ನು ಮರೆತು ಬಿಡುವಾಗ ಅಲ್ಲಿ ಜೀವಿಸುವ ಅನುಭವಗಳು ಇರುವುದಿಲ್ಲ, ಅಲ್ಲಿ ಮರಣದ ಅನುಭವಗಳು ಮಾತ್ರ ಉಳಿಯುತ್ತವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಈ ದೇವದೂತನು ಅವರಿಗೆ ಮತ್ತೊಂದಾವರ್ತಿ ಏನು ಮಾಡ್ತಾ ಇದ್ದಾರೆ? ನೆನಪು ಮಾಡುತ್ತಾ ಇದ್ದಾರೆ. ಯಾವುದನ್ನು? ಯೇಸು ಕ್ರಿಸ್ತನು ಹೇಳಿದ ಮಾತುಗಳನ್ನು. ಆಮೆನ್. ನೀವು ಸಭೆಗೆ ಬರುವಾಗ ಇಲ್ಲಿ ದೇವ ಸೇವಕರನ್ನು ಕರ್ತನು ಆತನ ದೂತನಾಗಿ ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಯಾಕೆ ಸಭೆಗೆ ಬರುತ್ತಾ ಇದ್ದೀರಿ? ಇಲ್ಲಿ ದೇವರು ಇಟ್ಟಿರುವ ಸೇವಕರಾದ ಆತನ ದೂತರ ಬಾಯಿಗಳಿಂದ ಕರ್ತನ ಮಾತುಗಳು ಮತ್ತೊಂದಾವರ್ತಿ ನಿಮ್ಮ ನೆನಪಿಗೆ ತರಲ್ಪಡುತ್ತದೆ. ಹಲ್ಲೆಲೂಯಾ. ಈ ಮಾತುಗಳನ್ನು ನೀವು ಕೇಳುವಾಗ ಈ ಮಾತುಗಳು ನಿಮ್ಮಲ್ಲಿ ಜೀವವನ್ನು ಉಂಟು ಮಾಡುತ್ತದೆ. ಎಲ್ಲಿ ಎಲ್ಲಿ ಮರಣದ ಕ್ರಿಯೆಗಳು ಅಡಗಿಯಿತ್ತು ಕ್ರಿಯೆ ಮಾಡುತ್ತದೆ, ಆ ಕ್ರಿಯೆಗಳೆಲ್ಲ ಲಯವಾಗುತ್ತದೆ. ಆಮೇಲೆ ಬಲಹೀನತೆಗಳು ಇರುವ ಜಾಗಗಳಲ್ಲಿ ಅಲ್ಲಿ ದೇವರ ಬಲ ಉಂಟಾಗುತ್ತದೆ. ಯಾವಾಗ? ಕರ್ತನ ಮಾತುಗಳನ್ನು ನೆನಪು ಮಾಡುವಾಗ. ಹಲ್ಲೆಲೂಯಾ. ಹೇಳ್ರಿ, ನೆನಪು ಮಾಡಿರಿ, ನೆನಪಿಗೆ ಮಾಡ್ರಿ. ಪ್ರೈಸ್ ದಿ ಲಾರ್ಡ್. ಯಾವುದನ್ನು? ದೇವರು ಹೇಳಿದ ಮಾತುಗಳನ್ನು. ದೇವರು ಹೇಳಿದ ಮಾತುಗಳು. ಇವತ್ತು ಸಭೆಗಳೊಳಗೆ, ಜನರೊಳಗೆ ಕರ್ತನ ಮಾತುಗಳು ಚಿಂತೆಯಲ್ಲಿ ಇಲ್ಲ, ಸಂಪ್ರದಾಯಗಳೆಲ್ಲ ಒಳಗೆ ಬಂದು ಕೂತ್ಕೊಂಡಿದೆ. ನಮ್ಮ ಲೇಔಟ್ ಅಲ್ಲಿ ಕೆಲವೊಬ್ಬ ಕ್ರಿಶ್ಚಿಯನ್ಸ್ ಇದ್ದಾರೆ. ಅವರ ಹತ್ರ ಹೋಗಿ ದೇವರ ವಾಕ್ಯ ಹೇಳುವಾಗ ಈ ವಾಕ್ಯಗಳನ್ನು ಅವರು ನಂಬಲ್ಲ. ಅವರು ಹೇಳ್ತಾರೆ, ನಮ್ಮ ಸಭೆಯಲ್ಲಿ ನಮ್ಮ ಫಾದರ್ಗಳು ಹೇಳಿದ್ದಾರೆ. ಅಮ್ಮ, ನಿಮಗೆ ಫಾದರ್ ಮುಖ್ಯನಾ ದೇವರು ಮುಖ್ಯನಾ? ಅವರಿಗೆ ಫಾದರ್ಗಳೇ ಮುಖ್ಯ. ದೇವರ ಮಾತುಗಳಿಂದ ಅವರ ಸಭೆಗಳಲ್ಲಿ, ಪಾರಂಪರ್ಯ ಸಭೆಗಳಲ್ಲಿ ಫಾದರ್ಗಳು ಹೇಳುವ ಮಾತುಗಳು ಪ್ರಾಮುಖ್ಯ. ಅಲ್ಲಿ ಜೀವ ಇರುವುದಿಲ್ಲ, ಮರಣ ಮಾತ್ರ ಇರುತ್ತದೆ. ಇವರ ಅನುಭವಗಳು ನೋಡಿ, ಎಲ್ಲ ಸಮಾಧಿಗೆ ಹೋಗಿ ಪೂಜೆ ಮಾಡುತ್ತಾ ಇರುತ್ತಾರೆ, ಎಲ್ಲಾ ವಿಧವಾದ ಸಂಪ್ರದಾಯ ಕಾರ್ಯಗಳನ್ನು ಮಾಡುವವರಾಗಿರುತ್ತಾರೆ. ಜೀವವಂತವಾಗಿರುವ ದೇವರನ್ನು ಸತ್ತೋಗಿರುವ ಮಧ್ಯದಲ್ಲಿ ಹುಡುಕುವ ಅನುಭವಕ್ಕೆ ಒಳಗಾಗಿರುತ್ತಾರೆ. ಯಾಕೆ? ಅಲ್ಲಿ ದೇವರ ಮಾತು ಇಲ್ಲ. ನೀವು ನೆನಪು ಮಾಡುವುದು ನಿಮ್ಮಲ್ಲಿ ಬದಲಾವಣೆಯನ್ನು ತರುತ್ತದೆ. ಹಲ್ಲೆಲೂಯಾ. ನಿಮ್ಮ ನೆನಪಲ್ಲಿ ಒಂದು ಶಕ್ತಿ ಇದೆ. ಪ್ರೈಸ್ ದಿ ಲಾರ್ಡ್. ನೀವು ಯಾವುದನ್ನು ನೆನಪು ಮಾಡುತ್ತೀರಾ ಅದು ನಿಮ್ಮಲ್ಲಿ ಜೀವವನ್ನು ಉಂಟು ಮಾಡುತ್ತದೆ, ಮರಣವನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ಪವಿತ್ರಾತ್ಮನು ಈ ಬೆಳಿಗ್ಗೆ ಸಮಯದಲ್ಲಿ ಹೇಳುವಂಥದ್ದು, ನಿನ್ನ ನೆನಪನ್ನು ನೀನು ಬದಲಾಯಿಸು. ಆಮೆನ್. ಹಲ್ಲೆಲೂಯಾ. ಯಾವುದನ್ನು ಬದಲಾಯಿಸಬೇಕು? ನೆನಪುಗಳನ್ನು ಬದಲಾಯಿಸಬೇಕು. ನೆನಪುಗಳಲ್ಲಿ ಬರುವ ಬದಲಾವಣೆ ಅದು ಬಿಡುಗಡೆಯನ್ನು ತರುತ್ತದೆ. ಅಲ್ಲಿ ಬರುವಂತ ಬದಲಾವಣೆ ಶಾಶ್ವತವಾದ ಬದಲಾವಣೆ, ಬಿಡುಗಡೆಗಳಾಗಿರುತ್ತದೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಇದನ್ನೇ ಪೌಲನು ಬರೆಯುವಾಗ ಈ ರೀತಿಯಲ್ಲಿ ಬರೆಯುತ್ತಾರೆ, ನಿಮ್ಮ ಚಿಂತೆಗಳು ಹೊಸದಾಗಿ ಆಗುವುದರಿಂದ ನೀವು ರೂಪಾಂತರಗೊಳ್ಳಿರಿ. ಕನ್ನಡದಲ್ಲಿ ಹೇಗಿದೆ ಪಾಸ್ಟರ್? ಉಂಗಲ್ ಮನಂ ಪುದಿದಾಗಿರೋದಿನಾಲೆ ಮರುರೂಪಮಾಗುವುದು. ನಿಮ್ಮ ಚಿಂತೆಗಳು ನೂತನವಾಗುವುದರಿಂದ ನೀವು ರೂಪಾಂತರಗೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಎಲ್ಲಿ ನೂತನ ಬರಬೇಕು? ನಿಮ್ಮ ಚಿಂತೆ ನೂತನ ಚಿಂತೆಯಾಗುವುದರಿಂದ ನಿಮ್ಮಲ್ಲಿ ಏನು ಅನುಭವ ಬರುತ್ತದೆ? ನೀವು ರೂಪಾಂತರಗೊಳ್ಳುವ ಅನುಭವಕ್ಕೆ ಒಳಪಡುತ್ತೀರಾ. ಹಲ್ಲೆಲೂಯಾ. ಬೆಳಿಗ್ಗೆ ಸಮಯದಲ್ಲಿ ನನಗೆ ಗೊತ್ತು, ಇಲ್ಲಿ ಸುಮಾರು ಜನರು ಚಿಂತೆಗಳಲ್ಲಿ, ಬಂಧನಗಳಿಂದ ಕೂತಿದ್ದೀರಾ. ಕರ್ತನು ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಯಾಕೆ? ನಿಮ್ಮ ಚಿಂತೆಗಳು ಬಂಧಿಸಲ್ಪಟ್ಟಿದೆ. ಆ ಬಂಧನಗಳು ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಎಲ್ಲರ ಕೈಗಳನ್ನು ಮೇಲಕ್ಕೆತ್ತಿರಿ. ಯೇಸುವೇ, ನಿಮ್ಮ ಪುನರುತ್ಥಾನದ ಶಕ್ತಿ ನನ್ನ ಚಿಂತೆಗಳಲ್ಲಿ ಇರುವ ಎಲ್ಲ ಬಂಧನಗಳನ್ನು ಮುರಿದು ಹಾಕಲಿ. ನನಗೆ ನೂತನ ಚಿಂತೆಯನ್ನು, ಕ್ರಿಸ್ತನ ಚಿಂತೆಯನ್ನು ನನ್ನಲ್ಲಿ ಉಂಟು ಮಾಡಿರಿ. ಆಮೆನ್, ಹಲ್ಲೆಲೂಯಾ. ಆಮೆನ್. ಹೇಳಿದ ಎಲ್ಲರ ಮೇಲೆ ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಪ್ರಕಟಣೆ ಮಾಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೆನಪು ಮಾಡಿರಿ. ದೇವದೂತ ಹೇಳಿದ ಮಾತು, ನೆನಪು ಮಾಡಿರಿ. ನೀವು ನೆನಪು ಮಾಡುವ ಕಾರ್ಯಗಳೇ ಬಹಳ ಪ್ರಾಮುಖ್ಯವಾಗಿರುವ ಕಾರ್ಯ. ಪ್ರೈಸ್ ದಿ ಲಾರ್ಡ್.
ಯಾವುದೋ ಹಲವಾರು ಕಾರ್ಯಗಳನ್ನು ನಾವು ನೆನಪு ಮಾಡುತ್ತಾ ಇದ್ದೀವಿ. நீங்க நினைவு கூறுகிற காரியம் மிகவும் முக்கியமானது. காரணம் அது உங்கள ஜீவனையும் உண்டு பண்ணும், ಮರಣತೆயும் ಉಂಟು ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಯಾರೋ ಯಾವಾಗಲೋ ಏನು ಕಾರ್ಯವನ್ನು ನಿಮಗೆ ವಿರೋಧವಾಗಿ ಮಾತನಾಡಿರುತ್ತಾರೆ, ಏನೋ ಕಾರ್ಯಗಳು ನಿಮಗೆ ವಿರೋಧವಾಗಿ ಮಾಡಿರುತ್ತಾರೆ. ಯಾವಾಗಲೂ ಅದು ನಿಮ್ಮ ನೆನಪಿನಲ್ಲಿ ಬರುವಾಗ ಅದು ನಿಮ್ಮಲ್ಲಿ ಏನು ಮಾಡುತ್ತದೆ? ಆ ಚಿಂತೆ ಏನು ಮಾಡುತ್ತದಮ್ಮ? ನಿರಾಸೆಯನ್ನು ತರುತ್ತದೆ, ನೋವನ್ನು ಉಂಟು ಮಾಡುತ್ತದ, ಕೋಪ ಬರಮಾಡುತ್ತದೆ, ಕಹಿ ಬರಮಾಡುತ್ತದೆ, ನೋವುಗಳನ್ನು ಬರಮಾಡುತ್ತದೆ. ಯಾವುದು? ನೀವು ಚಿಂತಿಸುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮನುಷ್ಯನ ಚಿಂತೆ ಸುಮ್ಮನೆ ಇರುವುದೇ ಇಲ್ಲ, ಏನೋ ಒಂದು ಚಿಂತಿಸುತ್ತಾನೆ ಇರುತ್ತದೆ. ಅದರಲ್ಲಿ ಹೆಂಗಸರು ಹೇಳಲಿಕ್ಕೆ ಬೇಡ. ಒಂದು ಹೇಳಿದರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡುತ್ತಾ ಇರ್ತಾರೆ. ಹಲ್ಲೆಲೂಯಾ. ಎಷ್ಟು ಮಟ್ಟಿಗೆ ಯೋಚನೆ ಮಾಡುತ್ತಾರೆ ಅಂದ್ರೆ ಅದು ನಮಗೆ ಹಿಂಗೆಲ್ಲ ಥಿಂಕ್ ಮಾಡ್ತಾರ ಅಂತ ಅನಿಸ್ತದೆ. ಬರೀ ಯೋಚನೆಗಳು. ಇವರು ಈ ರೀತಿಯಲ್ಲಿ ಹೇಳಿದರೆ ಸುಮ್ಮನಿದ್ದರೂ ತಪ್ಪು, ಮಾತನಾಡಿದರೂ ತಪ್ಪು, ಮಾತನಾಡದ ಇದ್ರೂ ತಪ್ಪು, ಏನೇನೋ ಇವರಿಗೆ ಏನೇ ಚಿಂತೆ ಮಾಡ್ತಾ ಇರ್ತಾರೆ. ಈಗ ಗಂಡರ ಕಡೆ ಎಲ್ಲ ಒಂದು ಒಳ್ಳೆ ನಗು ಬರ್ತದೆ, ಎಲ್ರಿಗೂ ಅನುಭವ ಆಗಿದೆ ಗಂಡಸರ ಕಡೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆ? ಈ ಚಿಂತೆಗೆ ಒಂದು ಶಕ್ತಿ ಇದೆ. ಆ ಚಿಂತೆ ನೆನಪು ಮಾಡುವಾಗ ಏನು ಬರುತ್ತದೆ? ಕೆಲವೊಂದು ನೆನಪುಗಳು ನಿಮ್ಮಲ್ಲಿರುವ ಸಂತೋಷವನ್ನು ಕದಿಯುತ್ತದೆ, ನಿಮ್ಮ ನೆಮ್ಮದಿಯನ್ನು ಕದಿಯುತ್ತದೆ, ನಿಮ್ಮಲ್ಲಿ ಮರಣವನ್ನು ಉಂಟು ಮಾಡುತ್ತದೆ, ಆ ಆತ್ಮ ಸತ್ತೋಗುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಈ ಸ್ತ್ರೀಯರಿಗೆ ಯೇಸುವಿನ ಮೇಲೆ ಪ್ರೀತಿ ಇದ್ದು ನಿಜ, ಆದರೆ ಆತನು ಹೇಳಿದ ಮಾತನ್ನು ಮರೆತು ಬಿಟ್ಟರು. ಈಗ ಅವರು ಸುತ್ತಲೂ ನೋಡುವ ಚಿಂತೆ ಏನು ಗೊತ್ತಾ? ನಿರಾಸೆಯ ಕಾರ್ಯಗಳು. ಅವರನ್ನು ಸುತ್ತಲೂ ಏನು ನಡೆಯುತ್ತದೆ? ಅಷ್ಟು ವರ್ಷಗಳು, 3.5 ವರ್ಷಗಳು ಅವರು ನಂಬಿದ ಯೇಸು ಕ್ರಿಸ್ತನು ಸತ್ತೋಗಿದ್ದಾರೆ. ತುಂಬಾ ದುಃಖಕರವಾದ ಕಾರ್ಯ. ಜನರ ಮಧ್ಯದಲ್ಲಿ ಗಲಿಬಿಲಿಗಳು. ಅವರ ಸುತ್ತಲೂ ಏನು ನಡೆಯುತ್ತದೆ ಅವುಗಳನ್ನೇ ಚಿಂತೆ ಮಾಡುತ್ತಾ ಇದ್ದಾರೆ. ಅವುಗಳ ಆಧಾರದ ಮೇಲೆ ದೇವರನ್ನು ಹುಡುಕುವವರಾಗಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ದೇವರು ನಿಮ್ಮಲ್ಲಿ ಎದುರು ನೋಡುವಂಥದ್ದು ಇದೇ ದೇವರ ಆಶೀರ್ವಾದಕ್ಕೆ ತಡೆ ಪ್ರಿಯ. ಇದೇ ತಡೆ. ಶಕ್ತಿ ಎಲ್ಲಿದೆ ಗೊತ್ತಾ? ಶಕ್ತಿ ಎಲ್ಲಿದೆ? ದೇವ ಸೇವಕರ ಮೇಲೆ ಅಲ್ಲ, ಬೇರೆ ಯಾವುದೇ ವಿಷಯಗಳಲ್ಲಿ ಅಲ್ಲ. ಶಕ್ತಿ ದೇವರಿಗೆ ಸಂಬಂಧಪಟ್ಟಿದೆ. ಆ ದೇವರ ವಾಕ್ಯದಲ್ಲಿ ಬಲ ಇದೆ. ಆಮೇಲೆ ಪವರ್ ಬಿಲಾಂಗ್ಸ್ ಟು ಗಾಡ್ ಅಂತ ಬರೆಯಲ್ಪಟ್ಟಿದೆ. ಬಲ ದೇವರಿಗೆ ಸಂಬಂಧಪಟ್ಟಿದೆ. ಹಲ್ಲೆಲೂಯಾ. ಆ ದೇವರು ವಾಕ್ಯವಾಗಿದ್ದಾನೆ. ಆಮೇಲೆ ಹಾಗಾದ್ರೆ ಈ ವಾಕ್ಯದಲ್ಲಿ ದೇವರ ಬಲ ಇದೆ. ಆ ವಾಕ್ಯವನ್ನು ಇವರು ಮರೆತುಬಿಟ್ಟು ಈಗ ಮತ್ತೆ ದೂತನು ಎಚ್ಚರಿಸ್ತಾ ಇದ್ದಾರೆ, ನೀವು ಯೇಸು ಸ್ವಾಮಿ ಹೇಳಿದನ್ನು ನೆನಪು ಮಾಡಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನೀವು ದೇವರು ಹೇಳಿದ ಮಾತುಗಳನ್ನು ನೆನಪು ಮಾಡುವಾಗ ಈ ಪರಿಸ್ಥಿತಿಯಲ್ಲಿ ನೀವು ಇರುವುದಿಲ್ಲ. ದೇವರು ಹೇಳಿದ ಮಾತುಗಳನ್ನು ನೀವು ನೆನಪು ಮಾಡಿದರೆ ಸಮಾಧಿಗೆ ಹುಡುಕಿಕೊಂಡು ನೀವು ಬರುವುದಿಲ್ಲ. ಹಲ್ಲೆಲೂಯಾ. ಆತನನ್ನು ನೀವು ಹುಡುಕುವ ಜಾಗ ಬೇರೆಯಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇವರಲ್ಲಿ ಆ ಮರಣವನ್ನು ಅಥವಾ ಸತ್ತವರೊಳಗೆ ಹುಡುಕುವ ಅನುಭವವನ್ನು ಯಾವ ವಿಷಯ ತಂದಿತ್ತು? ದೇವರ ಮಾತುಗಳನ್ನು ಮರೆತದ್ರಿಂದ. ಹಲ್ಲೆಲೂಯಾ. ನೆನಪು ಮಾಡ್ರಿ, ಮತ್ತೊಮ್ಮೆ ಹೇಳ್ರಿ, ನೆನಪು ಮಾಡ್ರಿ, ನೆನಪು ಮಾಡಿರಿ, ನೆನಪು ಮಾಡಿರಿ. ನಮ್ಮ ಚಿಂತೆಗಳು ಬದಲಾಗಲಿ. ದೇವರ ವಾಕ್ಯಗಳನ್ನೇ ಯಾವಾಗಲೂ ನೀವು ನೆನಪು ಮಾಡಿರಿ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಪರಿಸ್ಥಿತಿಗಳನ್ನು ನೆನಪು ಮಾಡಬೇಡ್ರಿ. ನಿಮಗಿರುವ ಕಷ್ಟ ದುಃಖಗಳನ್ನೇ ನೆನಪು ಮಾಡುತ್ತಾ ಕೂತಿರಬೇಡ್ರಿ. ದೇವರ ಮಾತು ಏನು ಹೇಳುತ್ತದೆ ಅದನ್ನು ನೆನಪು ಮಾಡ್ರಿ. ಯಾಕೆಂದರೆ ಪರಿಸ್ಥಿತಿಗಳನ್ನು ಬದಲಾಯಿಸುವ ಶಕ್ತಿ, ಆ ಪುನರುತ್ಥಾನದ ಶಕ್ತಿ ದೇವರ ವಾಕ್ಯದಲ್ಲಿ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ವಾಕ್ಯವನ್ನು ನೀವು ನೆನಪು ಮಾಡುವಾಗ ಆ ವಾಕ್ಯವೇ ನಿಮ್ಮಲ್ಲಿ ಜೀವವನ್ನು ಉಂಟು ಮಾಡುತ್ತದೆ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಅವ್ರ ಮುಖ ನೋಡ್ರಿ. ದೇವರ ವಾಕ್ಯವನ್ನು ನೆನಪು ಮಾಡ್ರಿ, ಅದು ನಿಮ್ಮಲ್ಲಿ ಜೀವವನ್ನು ಉಂಟು ಮಾಡುತ್ತದೆ.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೆನಪು ಮಾಡಿದ ತಕ್ಷಣ ಆ ಸ್ತ್ರೀಯರು ಏನು ಮಾಡಿದರು? 9ನೇ ವಾಕ್ಯ. ಆ ಸ್ತ್ರೀಯರು ಆತನ ಮಾತುಗಳನ್ನ ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂದಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೂ ಉಳಿದವರೆಲ್ಲರಿಗೂ ತಿಳಿಸಿದರು. ಹಲ್ಲೆಲೂಯಾ. ದೇವರ ಮಾತನ್ನು, ಯೇಸುವಿನ ಮಾತನ್ನು ನೆನಪು ಮಾಡಿದ ಕೂಡಲೇ ಅವರು ಸಮಾಧಿಯಿಂದ ಹಿಂದಿರುಗಿ ಹೋದರು. ಕೆಲವೊಂದು ಸಮಾಧಿಯ ಅನುಭವಗಳಿಂದ ನೀವು ಹಿಂದಿರುಗಿ ಬರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಬೆಳಿಗ್ಗೆ ಸಮಯದಲ್ಲಿ ಸಮಾಧಿಯ ಅನುಭವಗಳಿಂದ ಹಿಂದಿರುಗಿ ಬರಬೇಕಾದರೆ ಕರ್ತನ ಮಾತನ್ನು ನಾವು ನೆನಪಿಗೆ ತರಬೇಕಾಗುತ್ತದೆ. ಹಲ್ಲೆಲೂಯಾ. ಕರ್ತನ ಮಾತು ನಮ್ಮಲ್ಲಿ ಕ್ರಿಯೆ ಮಾಡುವ ಆ ಸಮಾಧಿಯ ಅನುಭವಗಳಿಂದ ನಮ್ಮನ್ನು ಹಿಂದಿರುಗಿ ಬರುವ ಹಾಗೆ ಮಾಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಿಂದಿರುಗಲು ಮಾತ್ರ ಅಲ್ಲ, ಅವರು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಸಾಕ್ಷಿಗಳಾದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಫಸ್ಟ್ ಏನು ಮಾಡಬೇಕು? ಯಾವುದನ್ನು ನೆನಪಿಗೆ ತರಬೇಕು? ಹೇಳ್ರಿ, ದೇವರ ಮಾತುಗಳನ್ನು, ದೇವರ ವಾಕ್ಯಗಳನ್ನು ನೆನಪಿಗೆ ತಂದ್ರಿ. ಅದು ಏನು ಮಾಡುತ್ತದೆ? ನಿಮ್ಮ ಸಮಾಧಿಯ ಅನುಭವಗಳಿಂದ ನೀವು ಹಿಂದಿರುಗಿ ಬರುವ ಹಾಗೆ ಮಾಡುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮ ಪರಿಸ್ಥಿತಿಗಳು ನಿಮ್ಮನ್ನು ಸಮಾಧಿಗೆ ನಡೆಸುವಾಗ ಕರ್ತನ ಮಾತುಗಳು ನಿಮ್ಮನ್ನು ಜೀವಕ್ಕೆ ನಡೆಸುತ್ತದೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯಗಳನ್ನು ಹೆಚ್ಚಾಗಿ ನೀವು ಓದಬೇಕು. ಎಷ್ಟು ಜನರು ದೇವರ ವಾಕ್ಯ ಓದುತ್ತಾ ಇದ್ದಾರೆ? ಎಷ್ಟರ ಹತ್ರ ಬೈಬಲ್ ಇದೆ? ನೀವೆಲ್ಲರೂ ನಿಮ್ಮ ಬೈಬಲ್ ತಂದಿರುವವರು ಎಷ್ಟು ಜನರಿಗೆ ಕನ್ನಡ ಓದಕ್ಕೆ ಗೊತ್ತು? ನೀವು ವಾಕ್ಯವನ್ನು ಓದದೇ ಇರುವಾಗ, ಈ ಬೈಬಲ್ಗೆ, ವಾಕ್ಯಕ್ಕೆ ಗೌರವ ಕೊಡದೇ ಇರುವಾಗ ಕರ್ತನು ನಿಮ್ಮಲ್ಲಿ ಏನು ಕ್ರಿಯೆ ಮಾಡುವುದು ಸಾಧ್ಯ? ಹಲ್ಲೆಲೂಯಾ. ಹೋದ ವಾರದಲ್ಲಿ ದೇವರು ಪ್ರಕಟಣೆಯಾಗಿ ಮಾತನಾಡಿದರು. ಹಲವಾರು ಜನರು ಮರಣದ ಅನುಭವಗಳಲ್ಲಿ ಇದ್ದೀರಿ. ಪುನರುತ್ಥಾನ ಹೊಂದಿದ ದೇವರನ್ನು ನೀವು ಆರಾಧಿಸುವಾಗ ಯಾವುದೇ ಮರಣದ ಕಾರ್ಯಗಳು ನಿಮ್ಮಲ್ಲಿ ಇರುವುದಕ್ಕೆ ಅವಕಾಶವಿಲ್ಲ. ಆದರೂ ಇರಬೇಕಾದರೆ ಅದಕ್ಕೆ ಕಾರಣ ಏನು? ವಾಕ್ಯ ಒಳಗೆ ಇಲ್ಲದೆ ಇರುವಾಗ ಬೇರೆ ಕಾರ್ಯಗಳು ಬಂದು ತುಂಬಿಕೊಳ್ಳುತ್ತವೆ. ಒಂದು, ನಿಮ್ಮಲ್ಲಿ ಜೀವ ಇರಬೇಕು, ಅಲ್ಲಾಂದ್ರೆ ಮರಣ ಇರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಜೀವ ಕೊಡುವ ವಾಕ್ಯ ನಮ್ಮ ಹೃದಯದಲ್ಲಿ ನೆಲೆಗೊಳ್ಳದೆ ಇರುವಾಗ ಅಲ್ಲಿ ಜೀವಕ್ಕೆ ಬದಲಾಗಿ ಮರಣ ಆಳ್ವಿಕೆ ಮಾಡಕ್ಕೆ ಪ್ರಾರಂಭ ಮಾಡುತ್ತದೆ. ಬೆಳಿಗ್ಗೆ ಸಮಯದಲ್ಲಿ ಕರ್ತನ ಜೀವವನ್ನು ಹೊಂದಿಕೊಳ್ಳಿ. ಆಮೇಲೆ ಆ ಪುನರುತ್ಥಾನದ ಶಕ್ತಿಯನ್ನು ಹೊಂದಿಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪುನರುತ್ಥಾನದ ಶಕ್ತಿ ವಾಕ್ಯವನ್ನು ನೆನಪು ಮಾಡುವಾಗ ಸಮಾಧಿಯ ಅನುಭವಗಳು ನಮ್ಮ ಜೀವಿತಗಳಿಂದ ಅದು ಬಿಟ್ಟು ಹೋಗುತ್ತದೆ. ಪ್ರೈಸ್ ದಿ ಲಾರ್ಡ್. ಎರಡನೆಯದಾಗಿ, ಈ ಪುನರುತ್ಥಾನದ ಶಕ್ತಿ ಆ ಸ್ತ್ರೀಯರ ಜೀವಿತದಲ್ಲಿ ದೇವರಿಗೂ ಅವರಿಗೂ ಮಧ್ಯದಲ್ಲಿ ಇದ್ದ ಆ ಸಂಪರ್ಕದಲ್ಲಿ ಬದಲಾವಣೆಯನ್ನು ಉಂಟು ಮಾಡಿ. ಅದನ್ನು ನಾವು ಯೋಹಾನನ ಬರೆದ ಸುವಾರ್ತೆ, ಲೂಕನು, ಮಾರ್ಕನು ಎಲ್ಲ ನಾವು ಓದುತ್ತೇವೆ. ಮಗದಲಿನ ಮರಿಯಲು ಯೇಸು ಕ್ರಿಸ್ತನ ಶಿಷ್ಯೆಯಾಗಿದ್ದಳು. ಆದರೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಆಕೆಯ ಹತ್ತಿರದಲ್ಲಿ ಯೇಸು ಸ್ವಾಮಿ ನಿಂತಿದ್ದಾರೆ. ಆದರೆ ಯೇಸು ಸ್ವಾಮಿಯನ್ನು ಈ ಮಗ್ದಲ ಮರಿಯಲು ಕಂಡುಕೊಳ್ಳಲಿಲ್ಲ. ಆಕೆ ಏನು ಅನ್ಕೊಳ್ತಾ ಇದ್ರಿಂದ, ತೋಟಗಾರನು, ತೋಟ ಕೆಲಸ ಮಾಡುವವನಂದ ಅನ್ಕೊಳ್ಳುವಳಾಗಿದೆ. ಯಾಕೆ? ಅಷ್ಟು ವರ್ಷ ಜೊತೆಯಲ್ಲೇ ಇದ್ದವಳಲ್ವಾ. ಆದರೆ ಈಗ ಯೇಸು ಸ್ವಾಮಿಯನ್ನು ನೋಡುವಾಗ ಯೇಸು ಸ್ವಾಮಿಯನ್ನು ಗುರುತಿಡಿಯಕ್ಕಾಗಲಿಲ್ಲ. ಆಮೇಲೆ ಕಂಡುಕೊಂಡ ಮೇಲೆ ಯೇಸು ಕ್ರಿಸ್ತನನ್ನು ಮುಟ್ಟುವುದಕ್ಕಾಗಿ ಬರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಸ್ತ್ರೀಯೇ, ನನ್ನನ್ನು ಏನ್ ಮಾಡಬೇಡ, ಮುಟ್ಟಬೇಡ, ಹಿಡಿಯಬೇಡ. ಹಲ್ಲೆಲೂಯಾ. ಯಾಕೆ ಯೇಸು ಸ್ವಾಮಿ ಆ ಮಾತನ್ನೇ ಹೇಳಿದರು? ಪುನರುತ್ಥಾನದ ಶಕ್ತಿ ಆ ನಂತರ
ಮನುಷ್ಯನು ಮತ್ತು ದೇವರಿಗೂ ಮಧ್ಯದಲ್ಲಿರುವ ಆ ಸಂಪರ್ಕದಲ್ಲಿ ಒಂದು ಬದಲಾವಣೆ ಬಂತು. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಆತನನ್ನು ಹುಡುಕುವ ರೀತಿ, ಆರಾಧಿಸುವ ರೀತಿ, ಆತನೊಂದಿಗೆ ಇರುವ ಸಂಪರ್ಕ ಸಂಬಂಧದಲ್ಲಿ ಒಂದು ಬದಲಾವಣೆ ಬಂತು. ಏನು ಬದಲಾವಣೆ? ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರು ಜನರ ಮಧ್ಯದಲ್ಲಿ ಇದ್ದರು. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಎಲ್ಲಿದ್ದರು? ಜನರ ಮಧ್ಯದಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಜೀವವಂತವಾಗಿ ಇರುವಾಗ ಆತನು ಶಿಷ್ಯರ ಜೊತೆಯಲ್ಲಿ ಇದ್ದರು. ಆದರೆ ಪುನರುತ್ಥಾನ ಹೊಂದಿದ ದೇವರು ಅವರು ದೈವ ಮಕ್ಕಳ ಒಳಗೆ ವಾಸಿಸುವವರಾಗಿದ್ದಾರೆ. ಹಲ್ಲೆಲೂಯ. ಕರಗಳನ್ನು ತಟ್ಟಿ ನಾವು ಆತನ ನಾಮಕ್ಕೆ ಮಹಿಮೆಯನ್ನು. ಈಗ ಪುನರುತ್ಥಾನ ಹೊಂದಿದ ದೇವರು, ಪವಿತ್ರಾತ್ಮ ದೇವರು ವಾಸ ಮಾಡುವುದು ಎಲ್ಲಿ? ಎಲ್ಲಿ ವಾಸ ಮಾಡುತ್ತಾರೆ? ನಮ್ಮ ದೇಹದಲ್ಲಿ ವಾಸ ಮಾಡುತ್ತಾರೆ. ಹಲ್ಲೆಲೂಯ. ಈಗ ದೇವರು ಬೇರೆ ಕಡೆ ಇಲ್ಲ, ದೇವರು ನಿಮ್ಮ ಒಳಗೆ ಇದ್ದಾರೆ. ಹಲ್ಲೆಲೂಯ. ಪುನರುತ್ಥಾನ ಹೊಂದಿದ ದೇವರು ಎಲ್ಲಿ ಇದ್ದಾರೆ? ನಿಮ್ಮ ಒಳಗೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಒಳಗೆ ಇದ್ದಾರೆ, ಆದ್ರೆ ಆತನನ್ನು ನೀವು ಕಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅದನ್ನೇ ಎಮ್ಮಾವು ಶಿಷ್ಯರಲ್ಲಿ ನಾವು ನೋಡುತ್ತೇವಲ್ವಾ? ಜೊತೆಯಲ್ಲೇ ದೇವರು ಇದ್ದಾರೆ, ಅವರ ಜೊತೆಯಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ, ಆದರೆ ಆತನೇ ಯೇಸು ಎಂದು ಅವರಿಗೆ ಗೊತ್ತಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯ ಓದೋಣ. ಅದೇ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಬಂದ್ರಿ. 13ನೇ ವಾಕ್ಯ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾವು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಯೇಸು ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲೇ ಹೋದನು. ಯಾರ ಜೊತೆಯಲ್ಲಿ? ಶಿಷ್ಯರ ಜೊತೆಯಲ್ಲಿ. ನೀವು ಶಿಷ್ಯರಾ? ಯಾರು ಬಾಯಿ ತರೈತಾನೆ ಇಲ್ಲ. ಹೌದಾ ಇಲ್ವಾ? ಡೌಟ್ ಅಲ್ಲಿ ಇದ್ದೀರಾ? ಅನುಮಾನನ ಅಥವಾ ಶಬ್ದವಾಗಿ ಹೇಳಿ, ನೀವು ಯಾರು? ಯೇಸು ಸ್ವಾಮಿ ಯಾರ ಜೊತೆಯಲ್ಲಿ ನಡ್ಕೊಂಡು ಹೋದ್ರು? ಶಿಷ್ಯರ ಜೊತೆಯಲ್ಲಿ ನಡ್ಕೊಂಡು ಹೋದ್ರು. 16ನೇ ವಾಕ್ಯ. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಅವರ ಕಣ್ಣುಗಳು ಕಟ್ಟಿದ ಹಾಗಿತ್ತು. ಆತನು ಅವರನ್ನು ನೀವು ಈ ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳು ಏನು ಎಂದು ಕೇಳಲು. ಹಲ್ಲೆಲೂಯ. ಶಿಷ್ಯರೊಂದಿಗೆ ಯೇಸು ಸ್ವಾಮಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಆತನೇ ಯೇಸು ಸ್ವಾಮಿ ಎಂದು ಆತನಿಗೆ ಗುರುತಿಡಿಯಕ್ಕಾಗಲಿಲ್ಲ. ಇವತ್ತು ಪವಿತ್ರಾತ್ಮನಾಗಿರುವ ದೇವರು, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಎಲ್ಲಿ ವಾಸ ಮಾಡುತ್ತಾ ಇದ್ದಾರೆ? ಎಲ್ಲಿ ವಾಸ ಮಾಡುತ್ತಾ ಇದ್ದಾರೆ? ನಿಮ್ಮ ದೇಹದಲ್ಲಿ ವಾಸ ಮಾಡುತ್ತಾ ಇದ್ದಾರೆ. ವಾಕ್ಯ ಹೇಳುತ್ತದೆ, ನಿಮ್ಮ ದೇಹವು ದೇವರ ಆಲಯವಾಗಿದೆ. ನಿಮ್ಮ ದೇಹವು ದೇವರ ಆಲಯವಾಗಿದೆ. ದೇವರು ಅಲ್ಲಿದ್ದಾರೆ. ದೇವರು ಆತನ ಆಲಯವಾಗಿರುವ ನಮ್ಮ ದೇಹದೊಳಗೆ ವಾಸ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರು ಕೆಲವರು ಅನ್ಕೊಳ್ಳುವ ರೀತಿಯಲ್ಲಿ ತುಂಬಾ ದೂರದಲ್ಲಿ ಇದ್ದಾರೆ, ಇಲ್ಲ, ನಿಮ್ಮ ಒಳಗೆ ದೇವರು ಇದ್ದಾರೆ. ಪುನರುತ್ಥಾನ ಹೊಂದಿದ ದೇವರು ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾರೆ. ಈಗ ನೋಡ್ರಿ, ಆತನು ನಿಮ್ಮ ಒಳಗೆ ಇರುವುದರಿಂದ, ಪ್ರೈಸ್ ದಿ ಲಾರ್ಡ್, ಆರಾಧನೆ ರೀತಿಯಲ್ಲಿ ಬದಲಾವಣೆಗಳು ಬಂತು. ನೀವು ಬೆಟ್ಟಕ್ಕೆ ಹೋಗಬೇಕು ಅಥವಾ ನದಿಗಳ ಹತ್ರ ಹೋಗಬೇಕು, ಎತ್ತರ ಇರುವ ಸ್ಥಳಗಳಲ್ಲಿ ಹುಡುಕಿಕೊಂಡು ಹೋಗಬೇಕು ಅಲ್ಲ, ದೇವರು ನಿಮ್ಮೊಳಗೆ ವಾಸ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನ ಜೊತೆ ನೀವು ಸಂಪರ್ಕ ಮಾಡುವ ರೀತಿಯಲ್ಲಿ ಬದಲಾವಣೆ ಬಂದಿದೆ. ಇಷ್ಟು ವರ್ಷಗಳು ಜೊತೆಯಲ್ಲಿ ಇದ್ದ ದೇವರು ಈಗ ನಿಮ್ಮ ಒಳಗಡೆ ವಾಸ ಮಾಡುವಾಗ ಆ ಅನುಭವ ಪುನರುತ್ಥಾನದ ಶಕ್ತಿಯಿಂದ ಆಯಿತು. ಹಲ್ಲೆಲೂಯಾ. ಆಮೆನ್. ಯೇಸುವಿನ ಪುನರುತ್ಥಾನದ ಶಕ್ತಿ ದೇವರು ಮನುಷ್ಯನ ಒಳಗೆ ವಾಸ ಮಾಡುವುದಕ್ಕೆ
ಆ ಒಂದು ದೊಡ್ಡ ಭಾಗ್ಯವನ್ನು ನಮಗೆ ತಂದಿದೆ. ಇದು ಎಷ್ಟು ಒಂದು ಶ್ರೇಷ್ಠವಾದ ಭಾಗ್ಯ. ದೇವರು ನಿಮ್ಮ ಒಳಗೆ ವಾಸ ಮಾಡೋದು ಸಂತೋಷನ? ಹಲ್ಲೆಲೂಯಾ. ಏನು ದುಃಖದಲ್ಲಿ ಇದ್ದ ಹಾಗೆಯೇ ಕೂತಿದ್ದೀರಾ? ಹಲ್ಲೆಲೂಯಾ. ಅನುಮಾನದಲ್ಲಿ ಇದ್ದ ಹಾಗೆಯೇ ಕೂತಿದ್ದೀರಾ? ಪ್ರೈಸ್ ದಿ ಲಾರ್ಡ್. ದೇವರು ನನ್ನೊಳಗೆ ಇದ್ದಾನೆ. ದೇವರು ನನ್ನೊಳಗೆ ಇದ್ದಾನೆ. ಹಲ್ಲೆಲೂಯಾ. ಇರುವುದು ನಿಜ. ಆದ್ರೆ ಎಲ್ಲರೂ ಯಾಕೆ ಆತರ ನಂಬಿಕೆಯಿಂದ ಹೇಳಕ್ಕೆ ಸಾಧ್ಯ ಬರ್ತಾ ಇಲ್ಲ? ಈ ಎಮ್ಮಾವು ಶಿಷ್ಯರ ಹಾಗೆ ಕಣ್ಣುಗಳು ಏನಾಗಲ್ಪಟ್ಟಿದೆ? ಕಟ್ಟಿದ ಹಾಗೆ. ಕಣ್ಣುಗಳು ಕಟ್ಟಲ್ಪಡುವುದರಿಂದ ಕರ್ತನು ಜೊತೆಯಲ್ಲೇ ನಡ್ಕೊಂಡು ಬಂದ್ರು ನೀವು ಕರ್ತನನ್ನು ನೋಡಲಿಕ್ಕೆ ಆಗುತ್ತಾ ಇಲ್ಲ. ಬದಲಾಗಿ ನಿಮ್ಮ ದುಃಖಗಳನ್ನೇ ಮಾತನಾಡುತ್ತಾ ಇರ್ತೀರಾ. ಯಾವಾಗಲೂ ದುಃಖ ಮುಖವಾಗಿ ಇರ್ತೀರಾ. ಬಿಡುಗಡೆಯ ಅನುಭವಗಳು ಜೀವಿತದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಕರ್ತನ ಮಹಿಮೆಯನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಯಾಕಂದ್ರೆ ಕಣ್ಣುಗಳು ಕುರುಡಾಕಲ್ಪಟ್ಟಿವೆ. ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿರುವ ಕಣ್ಣುಗಳ ಕುರುಡಾಕಲ್ಪಟ್ಟಿವೆ. ಕುರುಡಾಕಲ್ಪಟ್ಟ ಕಣ್ಣುಗಳಲ್ಲಿ ಇರುವವರು ಕರ್ತನ ಮಹಿಮೆಯನ್ನು ನೋಡಲಿಕ್ಕೆ ಸಾಧ್ಯ. ದೇವರು ಜೊತೆಯಲ್ಲೇ ಇದ್ದರೂ ದೇವರನ್ನು ಅವರು ಕಂಡುಕೊಳ್ಳಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಆ ಕಣ್ಣುಗಳು ತೆರೆಯಲ್ಪಡಬೇಕು. ಅದು ಬಹಳ ಪ್ರಾಮುಖ್ಯ. ಕಣ್ಣುಗಳು ತೆರೆಯಲ್ಪಟ್ಟವರ ಜೀವಿತ ಅದು ಪ್ರತ್ಯೇಕವಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಕಣ್ಣುಗಳು ತೆರೆಯಲ್ಪಟ್ಟವರು ಅವರ ಜೀವಿತ ಕರ್ತನಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡುವ ಜೀವಿತವಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ಆರ್ಡಿನರಿಯಾಗಿ ಜೀವಿಸಕ್ಕಾಗುವುದಿಲ್ಲ. ಅವರು ಕರ್ತನಿಗಾಗಿ ಪ್ರತ್ಯೇಕಿಸಿಕೊಳ್ಳಲ್ಪಟ್ಟವರು. ಹಲ್ಲೆಲೂಯಾ. ಬೇರೊಬ್ಬರು ಮಾತನಾಡುವ ರೀತಿಯಲ್ಲಿ ಅವರ ಬಾಯಿಗಳು ಮಾತನಾಡುವುದಿಲ್ಲ. ಕಣ್ಣುಗಳು ತೆರೆಯಲ್ಪಟ್ಟ ಒಬ್ಬ ಮನುಷ್ಯನು, ಕಣ್ಣು ಕುರುಡಾಕಲ್ಪಟ್ಟ ಮನುಷ್ಯನು ಮಾತನಾಡುವ ಬಾಯಿ ಮಾತುಗಳಲ್ಲಿ ಗೊತ್ತಾಗುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಕಣ್ಣುಗಳು ತೆರೆಯಲ್ಪಟ್ಟವರ ಅಥವಾ ಕುರುಡಾಕಲ್ಪಟ್ಟವರ, ನಿಮ್ಮ ಬಾಯಿ ತೆರೆದು ಒಂದು 2-3 ನಿಮಿಷ ಮಾತಾಡಿದರೆ ಗೊತ್ತಾಗುತ್ತದೆ. ಮಾತುಗಳಲ್ಲಿ ಬದಲಾವಣೆ ಇರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡುವುದನ್ನು ಅವರು ಮಾತನಾಡುವುದಿಲ್ಲ. ಕಣ್ಣುಗಳು ತೆರೆಯಲ್ಪಟ್ಟವರು ನೋಡುವುದನ್ನು ಮಾತನಾಡುವವರಲ್ಲ, ಪರಿಸ್ಥಿತಿಗಳನ್ನು ಮಾತನಾಡುವವರಲ್ಲ. ಅವರು ವಿಶ್ವಾಸದಿಂದ, ನಂಬಿಕೆಯಿಂದ ನೋಡಕ್ಕಾಗದೇ ಇರುವ ಕಾರ್ಯಗಳನ್ನು ಮಾತನಾಡುತ್ತಾರೆ. ಇಡೀ ಲೋಕವು ಮರಣವನ್ನು ಮಾತನಾಡಿರುವಾಗ ಕಣ್ಣು ತೆರೆಯಲ್ಪಟ್ಟ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ಜೀವವನ್ನು ಮಾತನಾಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾಧಾರಣ ಮನುಷ್ಯನು ಸತ್ತೋದ ಎಲುಬುಗಳನ್ನು ನೋಡುವಾಗ ಕಣ್ಣು ತೆರೆಯಲ್ಪಟ್ಟವನು ಜೀವಿಸುವ ಒಬ್ಬ ಸೈನ್ಯವನ್ನು ನೋಡುತ್ತಾನೆ. ಅವನ ಬಾಯಿಂದ ಬರುವ ಅರಿಕೆಗಳು ಅದು ವ್ಯತ್ಯಾಸವಾಗಿರುತ್ತದೆ. ಎಲ್ಲರೂ ಮಾತನಾಡುವ ರೀತಿಯಲ್ಲಿ ಅವನು ಮಾತನಾಡುವುದಿಲ್ಲ. ಎಲ್ಲರೂ ಚಿಂತಿಸುವ ರೀತಿಯಲ್ಲಿ ಅವನು ಚಿಂತಿಸುವುದಿಲ್ಲ. ಅವನು ಸಭೆಗೆ ಬರುವ ರೀತಿನೇ ವ್ಯತ್ಯಾಸವಾಗಿರುತ್ತದೆ. ಎಲ್ಲರೂ ದೇವರಿಂದ ಏನಾದರೂ ಸ್ವೀಕರಿಸಿಕೋಬೇಕೆಂದು ಸಭೆಗೆ ಬರುವಾಗ ಆತನು ಕರ್ತನಿಗೆ ನಾನು ಏನು ಕೊಡಬೇಕು ಆ ಕಾರ್ಯಕ್ಕೋಸ್ಕರ ಸಭೆಗೆ ಬರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೂ ನನಗೆ ಏನು ಕೊಡುತ್ತಾರೆ ಎಂದು ಎಲ್ಲ ಪ್ರಶ್ನೆ ಕೇಳುವಾಗ ಕಣ್ಣು ತೆರೆಯಲ್ಪಟ್ಟವನು ನಾನು ಏನು ದೇವರಿಗೆ ಕೊಡಬೇಕು, ಏನು ಮಾಡಬೇಕು ಆ ಕಾರ್ಯಕ್ಕೋಸ್ಕರ ಸಭೆಗೆ ಬರುತ್ತಾರೆ. ಅವರು ಕಣ್ಣು ತೆರೆಯಲ್ಪಟ್ಟವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈ ಬೆಳಿಗ್ಗೆ ಸಮಯದಲ್ಲಿ ಈ ದೇವರ ಪುನರುತ್ಥಾನದ ಶಕ್ತಿ ನಮ್ಮ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆಯಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ತೆರೆಯಲ್ಪಡುವ ತನಕ ಬಿಡುಗಡೆ ಇಲ್ಲ ಪ್ರಿಯ. ತೆರೆಯಲ್ಪಡುವ ತನಕ ಬಿಡುಗಡೆಗಳಿಲ್ಲ. ಎಮ್ಮಾವು ಶಿಷ್ಯರು ಇವರು ಎದುರು ನೋಡುವ ರೀತಿ ವ್ಯತ್ಯಾಸವಾಗಿತ್ತು. ದೇವರನ್ನು ಬಗೆ, ಯೇಸುವನ್ನು ಬಗೆ ಅವರು ಇಟ್ಟುಕೊಂಡಿದ್ದ ಒಂದು ಎದುರು ನೋಡುವಿಕೆ ಬೇರೆ ರೀತಿಯಲ್ಲಿತ್ತು. ಅವರು ಏನು ಎದುರು ನೋಡಿದ್ರು ಗೊತ್ತಾ? ಆ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. 19ನೇ ವಾಕ್ಯದಿಂದ ಹೇಳಿ ಓದಿ. ಯಾವ ಸಂಗತಿಗಳು ಎಂದು ಕೇಳಿದನು. ಅದಕ್ಕೆ ಅವರು ನಜರೇತಿನವನಾದ ಯೇಸುವಿನ ಸಂಗತಿಗಳೇ. ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಸಮರ್ಥನಾದ ಪ್ರವಾದಿಯಾಗಿದ್ದರು.
ಆತನನ್ನು ಹ್ಮ್. ಮಹಾಯಾಜಕರು ಹ್ಮ್. ನಮ್ಮ ಅಧಿಕಾರಿಗಳು ಹ್ಮ್. ಮರಣ ದಂಡನೆಗೆ ಒಪ್ಪಿಸಿಕೊಟ್ಟು ಹ್ಮ್. ಶಿಲುಬೆಗೆ ಹಾಕಿಸಿದರು. ಹ್ಮ್. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳು ನಡೆದು ಇವತ್ತು ಮೂರನೇ ದಿನ. ನೋಡಿ, ಆ ಸ್ಟೇಟ್ಮೆಂಟ್ಸ್ ಅನ್ನು ಗಮನಿಸಿರಿ. ನಿಮ್ಮ ಬಾಯಿಯಿಂದ ಬರುವ ಆರಿಕೆಗಳು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮ ಬಾಯಿಯಿಂದ ಬರುವ ಮಾತುಗಳು ಪ್ರಾಮುಖ್ಯ. ಯಾಕಂದ್ರೆ ನಿಮ್ಮ ಬಾಯಿ ಏನು ಮಾತನಾಡುತ್ತದೆ, ನಿಮ್ಮ ಜೀವನ ಅದೇ ಆಗುತ್ತದೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ನಿಮ್ಮ ಬಾಯಿ ಏನು ಮಾತನಾಡುತ್ತದೆ, ನಿಮ್ಮ ಜೀವನ ಅದೇ ಆಗುತ್ತದೆ. ಅದಕ್ಕೆ ನಿಮ್ಮ ಬಾಯಿಯ ಅರಿಕೆಗಳನ್ನು ನೀವು ಗಮನಿಸಿ ನೋಡ್ರಿ. ಇವರು ಹೇಳುವ ಮಾತು, ಆತನೇ ಇಸ್ರಾಯೇಲ್ಯರನ್ನು ಬಿಡಿಸತಕ್ಕವನು, ರಕ್ಷಿಸುವವನು ಎಂಬುದಾಗಿ ನಿರೀಕ್ಷಿಸಿಕೊಂಡಿದ್ದೆವು. ಆದರೆ ಇವತ್ತು ಎಷ್ಟನೇ ದಿವಸ ಆಯಿತು? ಇವತ್ತಿಗೆ ಮೂರನೇ ದಿನವಾಯಿತು. ಆದರೆ ಅದರ ಅರ್ಥ ಏನು? ಅವರು ಹೇಳೋಕೆ ಬರುವಂತ ಅರ್ಥ ಏನು? ಇವರನ್ನೇ ನಾವು ನಂಬಿಕೊಂಡಿದ್ದೇವೆ, ಇವರೇ ರಕ್ಷಕನು ಎಂದು ನಂಬಿಕೊಂಡಿದ್ದೇವೆ. ಆದರೆ ಆ ರಕ್ಷಕನು ಸತ್ತೋಗಿ ಇವತ್ತು 3 ದಿವಸ. ನಮ್ಮ ನಂಬಿಕೆ ಕಳೆದೋಯಿತು. ಇವರು ಎದುರು ನೋಡುವ ರೀತಿ ಯಾವ ರೀತಿಯಲ್ಲಿ ಇತ್ತು ಗೊತ್ತಾ? ಭೌತಿಕ ರೀತಿಯಲ್ಲಿ ಯೇಸು ಸ್ವಾಮಿಯನ್ನು ಎದುರು ನೋಡಿದರು. ಯೇಸು ಸ್ವಾಮಿ ಒಬ್ಬ ಅರಸನಾಗಿ ಬರುತ್ತಾರೆ. ಅರಸನಾಗಿ ಬಂದು ಇಸ್ರಾಯೇಲ್ ಜನರನ್ನು ಅನ್ಯ ರಾಜ್ಯಗಳಿಂದ ಬಿಡುಗಡೆ ಮಾಡುತ್ತಾರೆ. ಆ ಕಾಲದಲ್ಲಿ ರೋಮ ರಾಜ್ಯವು ಆಳ್ವಿಕೆ ಮಾಡುತ್ತಾ ಇತ್ತು. ಈ ರೋಮರ ಕೈಗಳಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಾ ಇದ್ದಾರೆ ಎಂದು ಲೋಕದ ರೀತಿಯಲ್ಲಿ ಯೇಸುವನ್ನು ಹುಡುಕುವವರಾಗಿದ್ದರು. ಆದರೆ ಯೇಸು ಸ್ವಾಮಿ ಲೋಕದ ರೀತಿಯಲ್ಲಿ ಬರಲಿಲ್ಲ. ಆತನ ರಾಜ್ಯವು ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನನ್ನು ನಂಬುವವರು ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ. ನಾವು ಲೋಕದಲ್ಲಿ ವಾಸ ಮಾಡುತ್ತಾ ಇದ್ದೇವೆ, ಆದರೆ ನಾವು ಈ ಲೋಕದ ಜನರು ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಪರಲೋಕದಿಂದ ಬಂದವನು. ಆತನನ್ನು ನಂಬುವ ನಾವು ಕೂಡ ದೇವರ ರಾಜ್ಯಕ್ಕೆ ಒಳಪಟ್ಟವರಾಗಿದ್ದೇವೆ, ಪರಲೋಕ ರಾಜ್ಯಕ್ಕೆ ಒಳಪಟ್ಟವರಾಗಿದ್ದೇವೆ. ಈ ರಾಜ್ಯವು ನಮಗೆ ಸಂಬಂಧಪಟ್ಟದಲ್ಲ. ಸ್ವಲ್ಪ ಕಾಲ ಈ ಲೋಕದಲ್ಲಿ ನಾವು ಬದುಕುವವರಾಗಿದ್ದೇವೆ. ಅದಕ್ಕೆ ಈ ಲೋಕವು ಚಿಂತಿಸುವ ರೀತಿಯಲ್ಲಿ, ಈ ಲೋಕವು ಹುಡುಕುವ ಕಾರ್ಯಗಳನ್ನು ದೈವ ಮಕ್ಕಳು ಹುಡುಕಕ್ಕೆ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಆ ರೀತಿಯಲ್ಲಿ ಹುಡುಕುವಾಗ ಅದು ನಿಮಗೆ ಸಮಾಧಾನವಾಗಿ ಇರುವುದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಲೋಕದ ಕಾರ್ಯಗಳು ನಿಮ್ಮಲ್ಲಿ ಸಮಾಧಾನವನ್ನು ಉಂಟು ಮಾಡುವುದು ಸಾಧ್ಯವಿಲ್ಲ? ಯಾಕೆಂದ್ರೆ ನೀವು ಲೋಕದವರಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನಿಂದ ಬರುವ ಸಮಾಧಾನವೇ ಹೊರತು, ಯೇಸು ಕೊಡುವ ಸಮಾಧಾನವೇ ಹೊರತು ಬೇರೆ ಯಾವುದೇ ವಿಷಯಗಳು ನಿಮ್ಮಲ್ಲಿ ಸಮಾಧಾನವನ್ನು, ವಿಶ್ರಾಂತಿಯನ್ನು ಉಂಟು ಮಾಡುವುದು ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಶಿಷ್ಯರು ದೇವರನ್ನು ಎದುರು ನೋಡಿದ ರೀತಿ ಒಂದು ರೀತಿಯಾಗಿತ್ತು, ಆದರೆ ದೇವರು ಪ್ರಕಟಿಸಿಕೊಂಡ ರೀತಿ ಬೇರೆ ತರದಲ್ಲಿತ್ತು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಯಾವ ರೀತಿಯಲ್ಲಿ ನಿಮಗೆ ಪ್ರಕಟನವಾಗುತ್ತಾರೋ ಆ ರೀತಿಯಲ್ಲಿ ನೀವು ದೇವರನ್ನು ಸ್ವೀಕರಿಸ್ಕೋಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನೀವು ಒಂದು ವಿಧವಾದ ಚಿಂತೆಗಳಿಂದ ತುಂಬಿಕೊಂಡು ಸಭೆಗೆ ಬರುವುದಿಲ್ಲ. ನೀವು ಬರುವಾಗ ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಸಭೆ ಒಳಗೆ ಬರಬೇಕು. ಕರ್ತನೆ, ನೀವು ಇಚ್ಛಿಸುವ ರೀತಿಯಲ್ಲಿ, ನೀವು ಇಷ್ಟಪಡುವ ರೀತಿಯಲ್ಲಿ ನನ್ನ ಸಂಗಡ ಮಾತನಾಡ್ರಿ. ನೀವು ಇಷ್ಟಪಡುವ ರೀತಿಯಲ್ಲಿ ನನ್ನನ್ನು ಅಭಿಷೇಕ ಮಾಡಿರಿ. ನೀವು ಇಷ್ಟಪಡುವ ರೀತಿಯಲ್ಲಿ ನನ್ನನ್ನು ಆಶೀರ್ವದಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಆ ವಾಕ್ಯ ಮತ್ತೆ ಕಂಟಿನ್ಯೂ ಮಾಡಿ. ಇಪ್ಪತ್ನಾಲ್ಕು 25. ಆತನು ಅವರಿಗೆ, ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದ
ಹೇಳಿದ್ದೆಲ್ಲವನ್ನು ಪ್ರವಾದಿಗಳು ಹೇಳಿದ ಎಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯರೇ, ಬುದ್ಧಿ ಇಲ್ಲದವರೇ, ಮಂದ ಹೃದಯರೇ. 26. ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿ ವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಈ ಶಿಷ್ಯರೊಳಗೆ 2 ಕಾರ್ಯಗಳು. ಒಂದು, ಬುದ್ಧಿ ಇಲ್ಲ. ಯಾಕೆ ಬುದ್ಧಿ ಇಲ್ಲ? ಅವರ ಹೃದಯಗಳು ಮಂದವಾಗಿತ್ತು. ಮಂದ ಹೃದಯ ಅದು ಬಗಲ ಡೇಂಜರ್. ಹಲ್ಲೆಲೂಯಾ. ಮಂದ ಹೃದಯವು ನಮ್ಮಿಂದ ಹೊರಟು ಹೋಗಬೇಕು. ಹೇಳ್ರಿ, ಮಂದ ಹೃದಯವು ನನ್ನಿಂದ ಹೊರಟು ಹೋಗಲಿ. ಪವಿತ್ರಾತ್ಮನೇ, ನಿಮ್ಮ ಆತ್ಮದಿಂದ ತುಂಬಿಸಲ್ಪಟ್ಟ ಹೊಸ ಹೃದಯವನ್ನು ನನ್ನಲ್ಲಿ ಸೃಷ್ಟಿ ಮಾಡಿರಿ. ಹಲ್ಲೆಲೂಯಾ. ಈ ಮಂದ ಹೃದಯ ಇರುವಾಗ ಕರ್ತನ ಮಹಿಮೆಯನ್ನು ನೀವು ಕಾಣುವುದು ಸಾಧ್ಯವಾಗಿದೆ. ಹಲ್ಲೆಲೂಯಾ. ಮಂದ ಹೃದಯ ಇರುವಾಗ ಕರ್ತನ ಮಹಿಮೆಯನ್ನು ನೀವು ನೋಡುವುದು ಸಾಧ್ಯವಾಗಿದೆ. ಹಾಗಾದರೆ ನಮ್ಮ ಒಳಗೆ ಇರುವ ಮಂದ ಹೃದಯಗಳು ಯೇಸುವಿನ ನಾಮದಲ್ಲಿ ಅವುಗಳು ಲಯವಾಗಬೇಕು, ನಾಶವಾಗಬೇಕು. ಆಮೆನ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನನ್ನ ಮಂದ ಹೃದಯ ಲಯವಾಗಲಿ, ನಾಶವಾಗಲಿ. ದೇವರ ಮಹಿಮೆಯನ್ನು ನೋಡಲಿಕ್ಕಾಗದೆ, ದೇವರ ವಾಕ್ಯಗಳನ್ನು ನಂಬಕ್ಕಾಗದೆ ತಡೆಯಾಗಿ ನನ್ನಲ್ಲಿರುವ ಮಂದ ಹೃದಯ ಯೇಸುವಿನ ನಾಮದಲ್ಲಿ ಲಯವಾಗಲಿ, ಲಯವಾಗಲಿ. ಆಮೇಲೆ ನಾವೆಲ್ಲರೂ ಕಣ್ಣುಗಳ ಮುಚ್ಚಿ ಹಾಗೆ ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಈ ಮಂದ ಹೃದಯ ಲಯವಾಗಲಿ. ಪ್ರಾರ್ಥಿಸಿ, ಪ್ರಾರ್ಥಿಸಿ. ಸ್ತೋತ್ರ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ವಾಕ್ಯಗಳನ್ನು ಕೇಳದೆ, ಅದನ್ನು ಗ್ರಹಿಸದೆ, ಅರ್ಥ ಮಾಡಿಕೊಳ್ಳಕ್ಕಾಗದೆ ತಡೆಯಾಗಿರುವ ಆ ಮಂದ ಹೃದಯ ಯೇಸುವಿನ ನಾಮದಲ್ಲಿ ಲಯವಾಗಲಿ. ಯೇಸುವಿನ ನಾಮದಲ್ಲಿ ಲಯವಾಗಲಿ. ಆಮೇಲೆ ಜನರನ್ನು ಬಿಟ್ಟೋಗಲಿ, ಬಿಟ್ಟೋಗಲಿ. ಯೇಸುವಿನ ನಾಮದಲ್ಲಿ ಒಂದು ದುಷ್ಟಾತ್ಮನ ಕ್ರಿಯೆಗಳು ಲಯವಾಗಲಿ. ಯೇಸುವಿನ ನಾಮದಲ್ಲಿ ಜನರನ್ನು ಬಿಟ್ಟೋಗಲಿ, ಬಿಟ್ಟೋಗಿ. ಯೇಸುವಿನ ನಾಮದಲ್ಲಿ ಬುದ್ಧಿಯನ್ನು, ಚಿಂತೆಯನ್ನು ಆಳ್ವಿಕೆ ಮಾಡಿರುವ ಮಂದ ಹೃದಯವೇ ಬಿಟ್ಟೋಗು. ಯೇಸುವಿನ ನಾಮದಲ್ಲಿ ಎಲ್ಲ ಮಂದ ಹೃದಯಗಳು ಬಿಟ್ಟೋಗಿ. ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಮನಿಸಿ, ಮಂದ ಹೃದಯ ಇರುವಾಗ ಕರ್ತನು ಜೊತೆಯಲ್ಲಿ ಇದ್ದರೂ ಸಹ ಆತನನ್ನು ನೋಡುವುದು ಸಾಧ್ಯ. ಹಲ್ಲೆಲೂಯಾ. ಹಾಗಾದ್ರೆ ನೀವು ಯಾವುದಕ್ಕೆ ಅವಕಾಶ ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ? ಯಾವುದು ನಿಮ್ಮನ್ನು ಆಳ್ವಿಕೆ ಮಾಡಬೇಕು? ಮಂದ ಹೃದಯನ, ಕರ್ತನ ವಾಕ್ಯನ? ಹಲ್ಲೆಲೂಯಾ. ಅವಕಾಶ ಕೊಡಿ. ಕರ್ತನ ವಾಕ್ಯಕ್ಕೆ ಅವಕಾಶ ಕೊಡಿ. ಎಲ್ಲಾ ಸಂದರ್ಭಗಳಲ್ಲೂ ಕರ್ತನ ವಾಕ್ಯವನ್ನು ಮೊದಲನೇದಾಗಿ ನೀವು ನೆನಪು ಮಾಡಬೇಕು. ಎರಡನೇದಾಗಿ ಆತನ ವಾಕ್ಯವನ್ನೇ ನೆನಪು ಮಾಡಬೇಕು. ಯಾಕೆಂದ್ರೆ ವಾಕ್ಯನೇ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ವಾಕ್ಯದಿಂದ ಬರುವ ಬಿಡುಗಡೆ ಶಾಶ್ವತವಾದ ಬಿಡುಗಡೆ. ಸತ್ಯವನ್ನು ತಿಳಿಯುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ನಿಮ್ಮ ಭಾವನೆಗಳಲ್ಲ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ನಿಮ್ಮ ಭಾವನೆಗಳಿಂದ ಬರುವಂತ ಪ್ರಾರ್ಥನೆಗಳು ಅಲ್ಲ, ಆವೇಶದಿಂದ ಬರುವ ಪ್ರಾರ್ಥನೆಗಳಲ್ಲ, ಸತ್ಯದಿಂದ ಪ್ರಕಟಣೆಯಿಂದ ಬರುವ ಪ್ರಾರ್ಥನೆಗಳು ನಿಮ್ಮಲ್ಲಿ ಬಿಡುಗಡೆಯನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ. ದೇಹದಲ್ಲಿ ಯೇಸುವಿನ ಮೇಲೆ ಇರುವ ಪ್ರೀತಿ ಯಾವುದಕ್ಕೂ ಉಪಯೋಗ ಅಲ್ಲ. ಪ್ರಕಟಣೆಯಿಂದ ಬರುವಂತ ಪ್ರೀತಿ ಕರ್ತನಿಗಾಗಿ ಮಹತ್ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಕೃಪೆಯನ್ನು ಕೊಡುತ್ತದೆ. ನಮ್ಮಲ್ಲಿ ಇರುವ ಸಮಾಧಿಯ ಅನುಭವಗಳನ್ನು ನಮ್ಮಿಂದ ತೆಗೆದು ಹಾಕುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತೇ ಕರ್ತನು ಆ ಕ್ರಿಯೆಗಳನ್ನು ನಮ್ಮಲ್ಲಿ ಮಾಡಬೇಕು. ಸಮಾಧಿಯ ಅನುಭವಗಳು ಹೋಗಬೇಕಾದ್ರೆ ಕರ್ತನ ಪ್ರಕಟಣೆಯ ಪ್ರೀತಿ ನಮ್ಮೊಳಗೆ ಉಂಟಾಗಬೇಕು. ಯಾವಾಗ ಪ್ರಕಟಣೆ ಉಂಟಾಗುತ್ತದೆ?
ದೇವರ ವಾಕ್ಯದಿಂದ ಪ್ರಕಟಣೆ ಉಂಟಾಗುತ್ತೆ. ಹಲ್ಲೆಲೂಯ, ಸ್ತೋತ್ರ. ಈ ಎಮ್ಮಾವು ಶಿಷ್ಯರು ಮಂದ ಹೃದಯ ಇದ್ದದರಿಂದ ಜೊತೆಯಲ್ಲೇ ಇದ್ದ ದೇವರನ್ನು ಅವರು ಕಂಡುಕೊಳ್ಳಕ್ಕಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಅವರ ಬಾಯಿಂದ ಬರುವ ಮಾತುಗಳು ಅವರ ಪರಿಸ್ಥಿತಿಗಳನ್ನು ಮಾತನಾಡುತ್ತವೆ. ಎಷ್ಟು ಬಾರಿ ನಾವು ನಮ್ಮ ಪರಿಸ್ಥಿತಿಗಳನ್ನು ಮಾತನಾಡುತ್ತೇವೆ? ಸೇವಕರ ಹತ್ರ ನಾವು ಎಷ್ಟು ಬಾರಿ ಕೊರತೆಗಳನ್ನು ಹೇಳಿದೆವು? ಹಲ್ಲೆಲೂಯ. ದೇವರು ನನಗೆ ಅದ್ಭುತ ಮಾಡಲಿ, ಆಮೇಲೆ ನಾನು ನಂಬುತ್ತೇನೆ. ದೇವರು ನನಗೆ ಏನಾದರೂ ಮಾಡಲಿ, ಆಮೇಲೆ ನಾನು ಆತನನ್ನು ನಂಬುತ್ತೇನೆ. ಆ ನಂಬಿಕೆಯನ್ನು ದೇವರು ಎದುರು ನೋಡುತ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನಿಮ್ಮಲ್ಲಿ ಕ್ರಿಯೆ ಮಾಡಕ್ಕೆ ಅವಕಾಶ ಕೊಡದೇ ಇರುವುದು ಈ ಮಂದ ಹೃದಯ. ನೋಡ್ರಿ, ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡುತ್ತಾ ಇದ್ರು. ಆದರೆ ಅವರ ಸ್ವಂತ ಕುಟುಂಬದಲ್ಲಿ, ಸ್ವಂತ ಊರಿನಲ್ಲಿ ಅನೇಕ ಅದ್ಭುತಗಳನ್ನು ಮಾಡಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಯಾಕೆ? ಯಾಕೆ ಓದಿದ್ದೀರಾ ವಾಕ್ಯ? ಯಾಕೆ ಯೇಸು ಸ್ವಾಮಿ ಅದ್ಭುತ ಮಾಡಕ್ಕೆ ಆಗಲೇ ಹೋಗಿತ್ತು? ನಂಬಲಿಲ್ಲ. ಮಂದ ಹೃದಯ ನಂಬುವುದಿಲ್ಲ. ಮಂದ ಹೃದಯ ನಂಬುವುದಿಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಮಂದ ಹೃದಯಗಳು ದೇವರನ್ನು ನಂಬುವುದಿಲ್ಲ. ಹಾಗಾದ್ರೆ ನಾವು ನಂಬದೇ ಇಲ್ಲಿ ಬಂದು ಕೂತಿದ್ದೀವಾ? ನಂಬದೇ ಇಲ್ಲಿ ಬಂದು ಕೂತಿದ್ದೀವಾ? ಎಲ್ಲಾ ಸಮಯದಲ್ಲೂ ಎಲ್ಲಾ ಕಾರ್ಯಗಳಲ್ಲೂ ಯೇಸುವನ್ನೇ ನಂಬಬೇಕೆಂದು ಆತನು ನಮ್ಮಲ್ಲಿ ಎದುರು ನೋಡುತ್ತಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಮ್ಮಲ್ಲಿ ನಂಬುವ ಹೃದಯ ಉಂಟಾಗಬೇಕು. ಆವಾಗ ಜೊತೆಯಲ್ಲಿರುವ ಯೇಸು ಸ್ವಾಮಿಯನ್ನು ನೀವು ನೋಡುವುದು ಸಾಧ್ಯವಾಗುತ್ತೆ. ಆ ನಂಬಿಕೆ ನಮ್ಮ ಬುದ್ಧಿಯಿಂದ ಬರುವಂತದಲ್ಲ, ಕರ್ತನ ವಾಕ್ಯದಿಂದ ಉಂಟಾಗುವ ಪ್ರಕಟಣೆಯಿಂದ ಬರುವ ನಂಬಿಕೆಯಾಗಿರಬೇಕು. ಆಮೆನ್. ಈ ಎಮ್ಮಾವು ಶಿಷ್ಯರು ಜೊತೆಯಲ್ಲೇ ನಡಕೊಂಡು ಬಂದ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಲಿಲ್ಲ. ಕಾರಣ ಅವರ ಮಂದ ಹೃದಯ. ಯಾಕೆ ಮಂದ ಹೃದಯ? ಅವರಲ್ಲಿ ಇದ್ದ ದುಃಖಗಳು, ಪರಿಸ್ಥಿತಿಗಳು ನಮ್ಮಲ್ಲಿ ಮಂದ ಹೃದಯವನ್ನು ಉಂಟು ಮಾಡುತ್ತದೆ. ಈ ಮಂದ ಹೃದಯಗಳನ್ನು ಏನು ಮಾಡುತ್ತದೆ? ದೇವರ ಮಹಿಮೆಯನ್ನು ತಡೆ ಮಾಡುತ್ತದೆ. ಯೇಸು ಸ್ವಾಮಿ ಏನು ಮಾಡಿದರು? ಕಂಟಿನ್ಯೂ ಮಾಡಿ. ಅವರು ಹೋಗುತ್ತಿರುವ ಹಳ್ಳಿಯ ಸಮೀಪಕ್ಕೆ ಬಂದಾಗ 32ನೇ ವಾಕ್ಯ 30 ಹೋಗಿ. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಹಲ್ಲೆಲೂಯ, ಹಲ್ಲೆಲೂಯ. ಕರಗಳನ್ನು ತಟ್ಟಿ ಅವರ ಕಣ್ಣುಗಳು ತೆರೆಯಲ್ಪಟ್ಟಾಗ ಅವರ ಗುರುತನ್ನು ಹಿಡಿದರು. ಕಣ್ಣುಗಳು ತೆರೆಯಲ್ಪಡುವಾಗ ಜೊತೆಯಲ್ಲಿರುವ ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುವುದು ಸಾಧ್ಯವಾಗುತ್ತೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಮ್ಮ ಎಲ್ಲರ ಆಧ್ಯಾತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಆದರೆ ಆತನನ್ನು ಕಂಡುಕೊಳ್ಳಕ್ಕಾಗದೆ, ಜೊತೆಯಲ್ಲಿ ಇದ್ದರೂ ಆತನನ್ನು ಅರಿಯಕ್ಕಾಗದೆ ತಡೆಯಾಗಿರುವಂಥದ್ದು ಏನಂದ್ರೆ ಮಂದ ಹೃದಯ. ಆದರೆ ಪುನರುತ್ಥಾನದ ಶಕ್ತಿ, ಪುನರುತ್ಥಾನದ ಯೇಸು ಕ್ರಿಸ್ತು ಆ ಮಂದ ಹೃದಯವನ್ನು ತೆಗೆದು ನಮ್ಮ ಕಣ್ಣುಗಳನ್ನು ತೆರೆಯುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆತನಲ್ಲಿ ಬೇಡಿಕೊಳ್ಳುವ ಎಲ್ಲರ ಕಣ್ಣುಗಳು ಇವತ್ತು ಕರ್ತನು ತೆರೆಯಲಿಕ್ಕಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಲ್ಲಿ ಯಾವುದೇ ವಿಧವಾದ ತಡೆಗಳು ಇಲ್ಲ. ಪ್ರೈಸ್ ದಿ ಲಾರ್ಡ್. ನಂಬುವವನಿಗೆ ಎಲ್ಲವೂ ಸಾಧ್ಯ. ನಂಬುವವನಿಗೆ ಎಲ್ಲವೂ ಸಾಧ್ಯ. ಈ ಎಮ್ಮಾವು ಶಿಷ್ಯರು ಅವರ ಕಣ್ಣುಗಳು ತೆರೆಯಲ್ಪಡಬೇಕಾಗಿತ್ತು, ಅಗತ್ಯವಾಗಿತ್ತು. ಆಮೇಲೆ ಆ ಪುನರುತ್ಥಾನದ ಶಕ್ತಿ ಅವರ ಕಣ್ಣುಗಳನ್ನು ತೆರೆಯಲ್ಪಡುವಂಗೆ ಮಾಡಿತು. ಆಮೇಲೆ ಯಾವುದರ ಮುಖಾಂತರವಾಗಿ? ವಾಕ್ಯದ ಮುಖಾಂತರ. ಆಮೇಲೆ ನೋಡ್ರಿ, ಪುನರುತ್ಥಾನ ಹೊಂದಿದ ದೇವರು ನಿಮ್ಮಲ್ಲಿ ಏನು ಕ್ರಿಯೆ ಮಾಡ್ತಾರೆ ಗೊತ್ತಾ? ವಾಕ್ಯವನ್ನು ನೆನಪು ಮಾಡುತ್ತಾರೆ, ವಾಕ್ಯವನ್ನು ಹೇಳಿಕೊಡುತ್ತಾರೆ. ಹಲ್ಲೆಲೂಯ, ಅರ್ಥ ಆಗ್ತಾ ಇದೆಯಾ? ಯಾಕೆ ನೀವು ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು?
ಯಾಕೆಂದ್ರೆ ವಾಕ್ಯವೇ ನಿಮ್ಮಲ್ಲಿ ಎಲ್ಲವನ್ನು ಉಂಟು ಮಾಡುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರನ್ನು ನಂಬುವವರು ಈ ವಾಕ್ಯದಿಂದಲೇ ನಂಬಬೇಕು ಅನ್ನುವಂಥದ್ದು ದೇವರು ಎದುರು ನೋಡುವ ವಿಷಯ. ಇಲ್ಲಿ ಒಂದು ಮೂರ್ತಿಯನ್ನು ಇಟ್ಟರೆ ನೀವೆಲ್ಲರೂ ನಂಬ್ತೀರಾ. ಸಭೆಗೆ ಇನ್ನೂ ಹೆಚ್ಚು ಜನರು ಬರಬೇಕಾದ್ರೆ ಬಹಳ ಈಸಿ. ಇಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತೋದ ಹಾಗೆ ಪಾಸ್ಟರ್ ನಾಳೆನೇ ಬಂದ್ಬಿಟ್ಟು ಮರದಲ್ಲೋ ಅಥವಾ ಕಲ್ಲಲ್ಲೋ ಒಂದು ದೊಡ್ಡ ವಿಗ್ರಹ ಹಾಕ್ಬಿಟ್ರೆ ಹೋಗೋ ಬರೋರೆಲ್ಲ ಎಲ್ಲಿ ಬರ್ತಾರೆ? ಸಭೆಗೆ ಬರ್ತಾರೆ. ಈಗ ಬೀದಿಯಲ್ಲಿ ಹೋಗುವವರು ಕೂಡ ಏನ್ ಮಾಡ್ಕೊಂಡು ಹೋಗ್ತಾರೆ? ಇದು ಒಂದು ದೇವಸ್ಥಾನ ಅಂತ ಅಂದ್ಬಿಟ್ಟು ನಾನು ಈಗ ನೋಡ್ತಾ ಇರ್ತೀನಿ, ಕೆಲವರು ಓಡಾಡ್ತಾರೆ, ಹಿಂಗೆ ಮಾಡ್ಕೊಂಡು ಹೋಗುತ್ತಾರೆ. ಆದರೆ ಈ ರೀತಿಯಲ್ಲಿ ಆತನನ್ನು ಹುಡುಕಬೇಕೆಂದು ದೇವರು ಎದುರು ನೋಡುತ್ತಾ ಇಲ್ಲ. ಹಲ್ಲೆಲೂಯಾ. ನೀವು ದೇವರನ್ನು ಹುಡುಕಬೇಕಾದರೆ ಆತನು ಯಾವ ರೀತಿಯಲ್ಲಿ ಹುಡುಕಬೇಕೆಂದು ಅಪೇಕ್ಷಿಸುತ್ತಾನೆ ಆ ರೀತಿಯಲ್ಲಿ ಹುಡುಕಿದರೆ ಮಾತ್ರ ಆತನನ್ನು ಕಂಡುಕೊಳ್ಳುವುದು ಸಾಧ್ಯ. ನನಗೆ ಇಷ್ಟ ಬಂದ ಹಾಗೆ ನಾನು ಹುಡುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನೇಕ ಜನರು ಸಭೆ ಒಳಗೆ ಇದ್ದರೂ ಸಹ ದೇವರನ್ನು ಗೊತ್ತಿಲ್ಲದವರಾಗಿ ಕೂತಿದ್ದಾರೆ. ಸಭೆಯೊಳಗೆ ಇದ್ದರೂ ಸಹ ಬಂಧನಗಳಲ್ಲಿ ಕೂತಿದ್ದಾರೆ. ಕಾರಣ ಯಾಕೆ? ನನಗೆ ಇಷ್ಟ ಬಂದ ಹಾಗೆ ನನಗೆ ಅನುಕೂಲವಾಗುವ ರೀತಿಯಲ್ಲಿ ದೇವರನ್ನು ನಾನು ಕಂಡುಕೊಳ್ಳಬೇಕು. ಅದು ಸಾಧ್ಯ ಆಗಲ್ಲ ಪ್ರಿಯರೇ. ಆತನನ್ನು ಹುಡುಕುವವರು ಆತ್ಮದಿಂದಲೂ ಸತ್ಯದಿಂದಲೂ ಹುಡುಕುವಾಗ ಆತನನ್ನು ಕಂಡುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ಆತ್ಮದಲ್ಲೂ ಸತ್ಯದಲ್ಲೂ ಹುಡುಕುವಾಗ ಅವರನ್ನು ಕಂಡುಕೊಳ್ಳುತ್ತೇವೆ. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ಆತ್ಮದಲ್ಲೂ ಸತ್ಯದಲ್ಲೂ ಹುಡುಕಬೇಕಾದರೆ ಬೇಕಾಗಿರುವುದು ಕರ್ತನ ವಾಕ್ಯ. ಈ ವಾಕ್ಯದಿಂದ ಉಂಟಾಗುವ ಪ್ರಕಟಣೆಗಳು ನಮ್ಮ ಆಧ್ಯಾತ್ಮಿಕ ಕಣ್ಣುಗಳನ್ನು ತೆರೆಯುವಾಗ ಅವರ ಜೊತೆಯಲ್ಲಿ ಇರುವ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುತ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ಅದೇ ವಾಕ್ಯದಲ್ಲಿ ನಾವು ನೋಡುವಾಗ ಅಡಗಿಕೊಂಡಿದ್ದ ಆ ಶಿಷ್ಯರಿಗೆ ದೇವರು ದರ್ಶನವಾಗಿ ಅವರ ಮನಸ್ಸನ್ನು ತೆರೆದನು ಎಂಬುದಾಗಿ ನಾವು ನೋಡುತ್ತೇವೆ. 24ನೇ ಅಧ್ಯಾಯದಲ್ಲಿ 45ನೇ ವಾಕ್ಯ. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನ ತಿಳ್ಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮಪಟ್ಟು ಸತ್ತು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡಬೇಕೆಂತಲೂ ಬರೆದಿದೆ. ಹಲ್ಲೆಲೂಯಾ. ಈಗ ಮೂರನೇದಾಗಿ ನೋಡಿ, ಪುನರುತ್ಥಾನ ಹೊಂದಿದ ಯೇಸು ಮಾಡಿದ ಕ್ರಿಯೆ ಆತನ ಶಿಷ್ಯರ ಬುದ್ಧಿಯನ್ನು ತೆರೆಯುತ್ತಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಈ ಮೂರು ಘಟನೆಗಳು, ಮೂರು ಇನ್ಸಿಡೆಂಟ್ಸ್ ಅನ್ನು ನೀವು ಗಮನಿಸಿರಿ. ದೇವರು ಮಾಡಿದ ಕಾರ್ಯ ವಾಕ್ಯದಿಂದಲೇ ಕ್ರಿಯೆ ಮಾಡಿ. ಹಲ್ಲೆಲೂಯಾ. ಆಶ್ಚರ್ಯರಾಗಿರಲಿ. ಯಾವುದನ್ನು ನೆನಪು ಮಾಡಿದರು? ದೇವರು ಯಾವುದನ್ನು ನೆನಪು ಮಾಡಿದರು? ವಾಕ್ಯ. ಎಲ್ರಿ ವಾಕ್ಯ. ವಾಕ್ಯವನ್ನು ಅವರು ನೆನಪು ಮಾಡಿದಾಗ ಸಮಾಧಿಯಿಂದ ಹಿಂದಿರುಗಿ ಹೋದರು. ಎರಡನೇದಾಗಿ ಎಮ್ಮಾವು ಶಿಷ್ಯರು, ಅವರಿಗೆ ದೇವರು ಯಾವುದನ್ನೇ ಪುನರುತ್ಥಾನ ದೇವರು ಹೇಳಿದರು? ವಾಕ್ಯವನ್ನು ಅವರು ವಿವರಿಸುವಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಈ ಶಿಷ್ಯರಿಗೆ ಅವರ ಬುದ್ಧಿಯನ್ನು ತೆರೆದು ದೇವರು ಯಾವುದನ್ನು ಹೇಳಿದರು? ವಾಕ್ಯವನ್ನೇ ಹೇಳಿಕೊಟ್ಟು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಿಮ್ಮ ಬಿಡುಗಡೆ ಎಲ್ಲಿದೆ ಪ್ರಿಯರೇ? ಎಲ್ಲಿದೆ ನಿಮ್ಮ ಬಿಡುಗಡೆ? ವಾಕ್ಯದಲ್ಲಿ ಇದೆ. ಹಲ್ಲೆಲೂಯಾ. ಈ ವಾಕ್ಯವು ಸತ್ಯವಾಗಿದೆ. ಈ ವಾಕ್ಯ ನಿಮ್ಮ ಒಳಗೆ ಬರುವಾಗ ಮಾತ್ರ ಶಾಶ್ವತವಾಗಿರುವ ಬಿಡುಗಡೆ ನಿಮ್ಮ ಒಳಗೆ ಉಂಟಾಗುತ್ತದೆ. ಪುನರುತ್ಥಾನ ಹೊಂದಿದ ದೇವರು ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾರೆ. ಆಮೆನ್. ಹಲ್ಲೆಲೂಯಾ. ಆದರೆ ನೀವು ಆತನ ವಾಕ್ಯವನ್ನು ಗೌರವಿಸುವಾಗ, ಆತನ ವಾಕ್ಯವನ್ನು ಕೊಂಡಾಡುವಾಗ, ಆತನ ವಾಕ್ಯವನ್ನು ಧ್ಯಾನ ಮಾಡುವಾಗ ಮಾತ್ರ ನಿಮಗೆ ಬಿಡುಗಡೆ. ವಾಕ್ಯವೇ ನಮ್ಮ ಜೀವನಕ್ಕೆ ಆಧಾರವಾಗಿದೆ.
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯಕ್ಕೆ ಎದುರಾಗಿ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮೂಹದಲ್ಲಿ, ನಿಮ್ಮ ಚಿಂತೆಗಳಲ್ಲಿ ನಿಮ್ಮದೇ ಆದ ಕಾರ್ಯಗಳು ವಾಕ್ಯಕ್ಕೆ ಎದುರಾಗಿ ಕ್ರಿಯೆ ಮಾಡುತ್ತವೆ. ಅವುಗಳನ್ನು ನೀವುಗಳೇ ಲಯ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವೊಮ್ಮೆ ನೀವು ಪ್ರಾರ್ಥನೆಗೆ ಬರ್ತೀರಾ, ನಾವು ಪ್ರಾರ್ಥನೆ ಮಾಡುತ್ತೀವಿ, ಅದೆಲ್ಲ ಓಕೆ. ಆದರೆ ನೀವು ವಾಕ್ಯಕ್ಕೆ ಅವಕಾಶ ಕೊಡದೇ ಹೋದರೆ ನೀವು ಶಾಶ್ವತವಾಗಿರುವ ಬಿಡುಗಡೆಯನ್ನು ಹೊಂದಿಕೊಳ್ಳುವುದು ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ವಾಕ್ಯದಿಂದ ಬರುವಂಥದ್ದು ಶಾಶ್ವತವಾಗಿದೆ. ನಾವೆಲ್ಲರೂ ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಕರ್ತಾವೇ, ನಿನ್ನ ವಾಕ್ಯದಿಂದ ನನ್ನನ್ನು ಉಜ್ಜೀವಿಸು. ಕರಗಳನ್ನೆಲ್ಲರೂ ಮೇಲಕ್ಕೆತ್ತಿ. ಸಮಾಧಿಯ ಅನುಭವಗಳು ಬದಲಾಗಬೇಕು. ನಮ್ಮ ಒಳಗೆ ಜೀವ ಉಂಟಾಗಬೇಕು. ಆಧ್ಯಾತ್ಮಿಕ ಕಣ್ಣುಗಳು ನಮಗೆ ತೆರೆಯಲ್ಪಡಬೇಕು. ನಮ್ಮ ಬುದ್ಧಿಗಳು ತೆರೆಯಲ್ಪಡಬೇಕು. ಪುನರುತ್ಥಾನದ ಶಕ್ತಿಗೆ ನಾವೆಲ್ಲರೂ ಸಾಕ್ಷಿಗಳಾಗಬೇಕು. ಪುನರುತ್ಥಾನದ ಶಕ್ತಿ, ಯೇಸುವಿನ ಪುನರುತ್ಥಾನದ ಸಾಕ್ಷಿಗೆ ನಾವೆಲ್ಲರೂ ಸಾಕ್ಷಿಗಳಾಗಬೇಕು. ಎಲ್ಲರೂ ಪ್ರಾರ್ಥಿಸಿ. ಆಮೆನ್. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥಿಸಿ. ಆತನ ಪುನರುತ್ಥಾನದ ಶಕ್ತಿ ನಿಮ್ಮನ್ನು ಮುಟ್ಟುವ ಬಾಯಿಗಳನ್ನು ತೆರೆದುಕೊಳ್ಳಿ. ಎಲ್ಲರ ಬಾಯಿಗಳಿಂದ ಸ್ತುತಿ ಸ್ತೋತ್ರಗಳು ಹೊರಟುತ್ತವೆ. ಯಾರು ಮೌನವಾಗಿರಬೇಕು. ಓ ಮರಣದ ಬಂಧನಗಳು, ಆಮೇಲೆ ಚಿಂತೆಗಳನ್ನು ಬಂಧಿಸಿರುವ ಬಂಧನಗಳು ಲಯವಾಗಲಿ, ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಆತನ ಪುನರುತ್ಥಾನದ ಶಕ್ತಿ ಪ್ರತಿಯೊಬ್ಬರನ್ನು ಆವರಿಸಿಕೊಳ್ಳಲಿ. ಆಮೆನ್. ಕೈಗಳನ್ನು ತಟ್ಟುವವರು ಕೈಗಳನ್ನು ತಟ್ಟಿರಿ. ಸ್ತೋತ್ರ ಮಾಡುವವರು ಸ್ತೋತ್ರ ಮಾಡಿರಿ. ಅನ್ಯ ಭಾಷೆಗಳಲ್ಲಿ ಮಾತನಾಡುವವರು ಅನ್ಯ ಭಾಷೆಗಳಲ್ಲಿ ಮಾತನಾಡಿರಿ. ಆಮೆನ್. ಓಂ ರಾಮ ಶಂಕರ ರಿಯಾಂಜುರಗಬ ಓಂ ರಿವರವ ಶಂಕುರಗಬ. ಆಮೆನ್. ಆ ಪುನರುತ್ಥಾನದ ಜಯವು, ಆ ಪುನರುತ್ಥಾನದ ಬಲವು, ಯೇಸುವಿನ ಅಭಿಷೇಕದ ಬಲವು ಆಮೆನ್ ಪ್ರತಿಯೊಬ್ಬರ ಮೇಲೆ ಅದು ಜಯಿಸುವಂತದಾಗಿದೆ. ಆಮೆನ್. ಬೇಡಿಕೊಳ್ಳುವುದು ಹೊಂದಿಕೊಳ್ಳುತ್ತಾರೆ. ಆಮೆನ್. ಸ್ತೋತ್ರ ಮಾಡಿ ಸ್ವೀಕರಿಸಿರಿ. ಆಮೆನ್. ರಾಗದ ನಾಮ ಹಂದುರ ಓ ರಿವರನ ಚಂದರಗದ ರಿಯಾಂಗಲ ಉದಬಲ ಗದುನಾಲ ರಗಬ ಉದಮನ ಹಂದರ ಹದುರ ರಗಬ ರಿವರನ ಹದುರ ರಗವು ರಿಯಾಂಗುರ ರಗಬ. ಎಲ್ಲ ಮರಣದ ಕ್ರಿಯೆಗಳು, ಕತ್ತಲೆಯ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿಯಪ್ಪ. ಬಾಯ್ಬಿಟ್ಟು ಕೇಳಿರಿ, ಲಯಪಡಿಸಿ. ಯೇಸುವಿನ ನಾಮದಲ್ಲಿ ಜೀವ ಉಂಟಾಗಲಿ. ಸತ್ತೋಗಿರುವ ಎಲ್ಲ ಕಾರ್ಯಗಳಲ್ಲಿ ಕರ್ತನ ಜೀವ ಉಂಟಾಗಲಿ. ಸತ್ತೋಗಿರುವ ನಂಬಿಕೆಯಲ್ಲಿ ಕರ್ತನ ಜೀವ ಸುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಸತ್ತೋಗಿರುವ ಆಮೇಲೆ ಸ್ತೋತ್ರ ಕೊಳತೋಗಿರುವ ಅನುಭವಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಲಿ. ಆಮೇಲೆ ಬಿಡುಗಡೆಯನ್ನು ಹೊಂದಿಕೊಳ್ಳಿ. ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಎಲ್ಲ ಅಪನಂಬಿಕೆಯ ಮೇಲೆ, ಆಮೇಲೆ ಎಲ್ಲ ಪಾಪಗಳ ಮೇಲೆ, ಆಮೇಲೆ ಸ್ತೋತ್ರ ಮರಣದ ಕ್ರಿಯೆಗಳ ಮೇಲೆ, ಕತ್ತಲೆಯ ಕ್ರಿಯೆಗಳ ಮೇಲೆ ಪವಿತ್ರಾತ್ಮನ ಬೆಂಕಿ ಇಳಿಯುವಾಗ ಅವುಗಳೆಲ್ಲ ಲಯವಾಗಲಿಯಪ್ಪ. ನಿಮ್ಮ ಜನರು ಬಿಡುಗಡೆ ಆಗಲಿ. ಯೇಸುವಿನ ನಾಮದಲ್ಲಿ ಕರ್ತನೇ ನಿಮ್ಮ ಜನರನ್ನು ಬಿಡುಗಡೆ ಮಾಡಿಯಪ್ಪ. ನಿಮ್ಮ ಪುನರುತ್ಥಾನದ ಶಕ್ತಿ ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಬಲಹೀನತೆಗಳು ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ದೇಹದ ಅವಯಗಳನ್ನು ಬಂಧಿಸಿರುವ ಎಲ್ಲ ದುಷ್ಟಾತ್ಮನ ಕ್ರಿಯೆಗಳು, ಎಲ್ಲ ಘಟಶಸ್ತ್ರದ ಕ್ರಿಯೆಗಳು ಲಯವಾಗಲು ಬಿಟ್ಟೋಗು. ಯೇಸುವಿನ ನಾಮದಲ್ಲಿ ನಿನಗೆ ಅವಕಾಶವಿಲ್ಲ. ಬಿಟ್ಟೋಗು, ಜನರನ್ನು ಬಿಟ್ಟೋಗು. ಆಮೇಲೆ ಹೊಟ್ಟೆ ಭಾಗಗಳಿಂದ ಬಿಟ್ಟೋಗು. ಯೇಸುವಿನ ನಾಮದಲ್ಲಿ ಬಂಧಿಸಲ್ಪಟ್ಟ ಪ್ರತಿಯೊಬ್ಬರ ಬಂಧನಗಳನ್ನು ಮುರಿಯುತ್ತೇನೆ. ಯೇಸುವಿನ ನಾಮದಲ್ಲಿ ಮುರಿಯುತ್ತೇನೆ. ಆಮೆನ್. ಯೇಸುವಿನ ನಾಮದಲ್ಲಿ ಅಡಗಿ ನಿಂತು ಕ್ರಿಯೆ ಮಾಡುವ ಎಲ್ಲ ದುಷ್ಟನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಬಿಟ್ಟೋಗು. ಅಡಗಿ ಇರಕ್ಕೆ ಅಧಿಕಾರವಿಲ್ಲ. ಮರಣದ ಆತ್ಮನೆ ಬಿಟ್ಟೋಗು ಯೇಸುವಿನ ನಾಮದಲ್ಲಿ. ಎಲ್ಲ ದುರಾತ್ಮನ ಕ್ರಿಯೆಗಳು ಜನರ ಚಿಂತೆಗಳನ್ನು ಬಂಧಿಸಿ ಆಮೇಲೆ ಗುಲಾಮತನಗಳಲ್ಲಿ ಮಂಡುತನಗಳಲ್ಲಿ ಮಂದ ಹೃದಯಗಳಲ್ಲಿ
ಆಮೇಲೆ ಬಂಧಿಸಿ ಇಟ್ಟಿರುವ ಎಲ್ಲ ಬಂಧನಗಳ ಮೇಲೆ ಕರ್ತನ ಬೆಂಕಿ ಇಳಿಯಲಿಯಪ್ಪ, ಕರ್ತನ ಬೆಂಕಿ ಇಳಿಯಲಿ, ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲರೂ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಆಮೆನ್, 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 ಆಮೆನ್. ಸರಿಯಾಗಿ ಸ್ತೋತ್ರ ಮಾಡಿ. ಚಪ್ಪಾಳೆ, ಆಮೆನ್, ಆಮೆನ್, ಆಮೆನ್. ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ಯೇಸುವಿನ ನಾಮದಲ್ಲಿ ಬಿಟ್ಟೋಗು, ಯೇಸುವಿನ ನಾಮದಲ್ಲಿ. ಆಮೆನ್. ಸಭೆಯನ್ನು ಬಿಟ್ಟೋಗು, ಸಭೆಯ ಜನರಿಂದ ಬಿಟ್ಟೋಗು, ಕುಟುಂಬಗಳನ್ನು ಬಿಟ್ಟೋಗು ಯೇಸುವಿನ ನಾಮದಲ್ಲಿ. ಪುನರುತ್ಥಾನದ ಶಕ್ತಿ ಇಳಿಯುವುದಕ್ಕಾಗಿ ಸ್ತೋತ್ರ ರಾಜ, ಸ್ತೋತ್ರ ರಾಜ. ಎಲ್ಲ ಕತ್ತಲೆಯ ಕೊರಿಯಗಳು ಲಯವಾಗಲಿಯಪ್ಪ. ಸಂಪೂರ್ಣ ಬಿಡುಗಡೆ ಎಲ್ಲರ ಮೇಲೆ ಇಳಿಯುವುದಕ್ಕಾಗಿ ಸ್ತೋತ್ರ, ಸಂಪೂರ್ಣ ಬಿಡುಗಡೆ ಇಳಿಯುವುದಕ್ಕಾಗಿ ಸ್ತೋತ್ರ. ಒಬ್ಬರನ್ನು ಅಪ್ಪ ನೀವು ಮುಟ್ಟಿರುವುದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಪ್ರಾಣ ದೇಹ ಆಮೇನಪ್ಪ ಸ್ತೋತ್ರ. ಆತ್ಮದಲ್ಲಿ ಒಬ್ಬೊಬ್ಬರು ನಿಮ್ಮ ಬಿಡುಗಡೆಯನ್ನು ಹೊಂದಿಕೊಂಡಿರುವುದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮ ವಾಕ್ಯದಲ್ಲಿ ಸತ್ಯದಲ್ಲಿ ಬೆಳೆಯುವುದಕ್ಕೆ ಪ್ರತಿಯೊಬ್ಬರಿಗೆ ಕೃಪೆ ಕೊಡ್ರಿ ರಾಜ. ಎಲ್ಲ ಗಣಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯಾಗಿದೆ. ಆಮೇಲೆ ಕರ್ತನಿಗೆ ಸ್ತೋತ್ರ. ಯೇಸು ಸ್ವಾಮಿ ಜೀವಂತವಾಗಿ ಎದ್ದಿದ್ದಾರೆ, ಬಟ್ ಆ ಸ್ತ್ರೀಯರಿಗೆ